ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಬಿಟ್ಕಾಯಿನ್ ಮತ್ತು ಈಕ್ವಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ನ ಸೀರೀಸ್ ನ ಭಾಗವಾಗಿ ಇವತ್ತು ಎರಡನೇ ಎಪಿಸೋಡ್ ನ ನಾವು ರೆಕಾರ್ಡ್ ಮಾಡ್ತಾ ಇದೀವಿ. ಇವತ್ತಿನ ಟಾಪಿಕ್ ಬಂದು ಸ್ಟೋರ್ ಆಫ್ ವ್ಯಾಲ್ಯೂ. ರಿಯಲ್ ಎಸ್ಟೇಟ್ ಮತ್ತು ಬಿಟ್ಕಾಯಿನ್ ನ ಕಂಪೇರ್ ಮಾಡಿದ್ರೆ ಯಾವುದು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ಳುತ್ತೆ? ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಿಟರ್ನ್ಸ್ ಬೇಕು. ಹಾಗಾಗಿ ರಿಯಲ್ ಎಸ್ಟೇಟ್ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಜಾಸ್ತಿ ಶಕ್ತಿ ಇದೆಯಾ ಅಥವಾ ಬಿಟ್ಕಾಯಿನ್ ಜಾಸ್ತಿ ಕಾಪಾಡ್ಕೊಳ್ಳೋದಕ್ಕೆ ಶಕ್ತಿ ಇದೆಯಾ ಅಂತ ಹೇಳಿ ಈ ಒಂದು ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಮೈಸೂರಿನಿಂದ ನಮ್ ಜೊತೆ ರಾಜಣ್ಣ ಅವರು ಇದ್ದಾರೆ. ನಮಸ್ಕಾರ ರಾಜಣ್ಣ ಅವರು. ನಮಸ್ಕಾರ ಕಾರ್ತಿಕ್, ಮತ್ತೆ ಇದನ್ನ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ. ರಾಜಣ್ಣ, ಮೊದಲನೇದು ಸ್ಟೋರ್ ಆಫ್ ವ್ಯಾಲ್ಯೂ. ಈ ಒಂದು ಸ್ಟೋರ್ ಆಫ್ ವ್ಯಾಲ್ಯೂ ಏನಕ್ಕೆ ಬೇಕು ಜನರಿಗೆ ಅನ್ನೋ ಒಂದು ಪ್ರಶ್ನೆ. ಸೊ ನಾನು ಒಂದು ಹಿಂದಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋದಲ್ಲ, ದ್ವಾರಕೀಶ್ ಅವರು ಒಂದು ಪ್ರಚಂಡ ಕುಳ್ಳ ಅನ್ನುವಂತ ಒಂದು ಮೂವಿ ಎಕ್ಸಾಂಪಲ್ ಅಲ್ಲಿ ಅವರು ಬೆಣ್ಣೆಗೋಸ್ಕರ ದುಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ, ಮೊಲಕ್ಕೋಸ್ಕರ ದುಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ, ರಾಗಿಗೋಸ್ಕರ ದುಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ. ಬೇಸಿಕಲಿ ಯಾವ ವಸ್ತುವಿಗೋಸ್ಕರ ನಾನ್ ಕಷ್ಟಪಟ್ಟು ದುಡಿದ್ರೆ ನನ್ನ ಮೌಲ್ಯ ಕಾಪಾಡ್ಕೊಳ್ಳುತ್ತೆ ಅನ್ನೋದೇ ಸ್ಟೋರ್ ಆಫ್ ವ್ಯಾಲ್ಯೂ. ಸೊ ಜನಕ್ಕೆ ಯಾಕೆ ಬೇಕು ಸ್ಟೋರ್ ಆಫ್ ವ್ಯಾಲ್ಯೂ ಅನ್ನೋದಾದ್ರೆ, ಏನೋ 1 kg ರಾಗಿ ತಗೊಳಕ್ಕೆ, ಬೇಳೆ ತಗೊಳೋದಕ್ಕೆ, ಅಥವಾ ತನ್ನ ದಿನನಿತ್ಯದ ಎಲ್ಲಾ ನೀಡ್ಸ್ ಅಂಡ್ ವಾಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಮುಂದಿನ ಫ್ಯೂಚರ್ ಅಲ್ಲಿ ಓಕೆ ನನ್ನ ಮಗಂಗ್ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಅಥವಾ ಇನ್ನೇನೋ ಒಂದು ಜಾಗ ತಗೊಬೇಕು, ಮನೆ ತಗೊಬೇಕು ಅಂತಂದ್ರೆ ಸ್ಟೋರ್ ಆಫ್ ವ್ಯಾಲ್ಯೂ. ಒಂದು ವಸ್ತುವಿನಲ್ಲಿ ಆತ ತನ್ನ ಮೌಲ್ಯವನ್ನ ಶೇಖರಣೆ ಮಾಡಿಟ್ಕೊಳ್ಳೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸ್ಟೋರ್ ಆಫ್ ವ್ಯಾಲ್ಯೂ ಯಾವ ರೀತಿ ಇರಬೇಕು, ಯಾವ ರೀತಿ ಅದು ಪ್ರಾಬ್ಲಿ ಡೈಲ್ಯೂಟ್ ಆಗ್ತಾ ಇದೆ ಅನ್ನೋ ವಿಚಾರವಾಗಿ. ಇದು ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಮುಂಚೆ ಎಲ್ಲ ಈ ಹಾಲ್ ಖರೀದಿ ಮಾಡ್ತಿದ್ವಲ್ಲ, ಅದು ಈ ತರ ಡೈರಿ ಒಂದಿರ್ತಾ ಇತ್ತು. ಹಸು ಸಾಕಿರೋರೆಲ್ಲ ಆ ಹಾಲ್ನ ತಗೊಂಡೋಗಿ ಡೈರಿಗೆ ಕೊಡೋರು. ಆಮೇಲೆ ಆ ಡೈರಿ ಅವರು ಅದನ್ನ ಕನ್ಸ್ಯೂಮರ್ಸ್ ಕೊಡೋರು, ಅಥವಾ ಇನ್ನೊಂದ್ ಸ್ವಲ್ಪ ಶೇಖರಣೆ ಮಾಡಿ ಆ ಮೈನ್ ಡೈರಿ ಏನಿರುತ್ತೆ ಅಲ್ಲಿಗೆ ಕಳಿಸೋರು. ಈ ಎಕ್ಸಾಂಪಲ್ ನ ನೋಡಿದ್ರೆ, ಇವಾಗ ಒಬ್ಬ ಹಸು ಸಾಕಿರೋನು ಹಾಲ್ ಕರಿತಾನೆ. ಅದು 1 ಲೀಟ್ರೋ 2 ಲೀಟ್ರೋ ಅಥವಾ 5 ಲೀಟ್ರೋ ಎಷ್ಟೋ ಬರುತ್ತೆ. ಆದ್ರೆ ಆ ಹಾಲು ಅನ್ನೋದು ಜಾಸ್ತಿ ದಿನ ಇಲ್ಲ, ಲೈಕ್ 2-3 ದಿನಾನೇ ಇಟ್ಕೊಳಕ್ ಆಗಲ್ಲ. ಹಂಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಎಷ್ಟು ಬೇಕೋ ಅದನ್ನ ಮನೆ ಉಪಯೋಗಕ್ಕೆ ಇಟ್ಕೊಂಡು ಅದಕ್ಕಿಂತ ಜಾಸ್ತಿ ಇರೋದನ್ನ ಆ ಹಾಲು ಉತ್ಪಾದನೆ ಮಾಡಿದ ಮೌಲ್ಯ ಏನಿದೆ ಆ ಮೌಲ್ಯನ ಹಾಲಲ್ಲೇ ಇಟ್ರೆ ಅದು ಕೆಟ್ಟೋಗುತ್ತೆ 2-3 ದಿನಕ್ಕೆ ಅಥವಾ 1 ವಾರಕ್ಕೆ. ಆ ಮೌಲ್ಯನ ಬೇರೆ ಯಾವ್ದಾದ್ರು ಕೆಡದೇ ಇರೋ ಅಂತ ತುಂಬಾ ದಿನ ಇಟ್ಕೊಳ್ಳೋ ಅಂತ ಒಂದು ವಸ್ತುವಿಗೆ ವರ್ಗಾವಣೆ ಮಾಡಿದ್ರೆ ಆ ಮೌಲ್ಯನ ಅವರು ಸಾಕಷ್ಟು ಇಟ್ಕೋಬಹುದು. ಈ ಎಕ್ಸಾಂಪಲ್ ಅಲ್ಲಿ ಅವರು ಹಾಲ್ನ ಡೈರಿಗೆ ಹಾಕ್ತಾರೆ. ಡೈರಿಯವರು ಅದಕ್ಕೆ ಸಮವಾಗಿರುವಂತ ದುಡ್ಡು ಕೊಡ್ತಾರೆ. ಮತ್ತೆ ಆ ದುಡ್ಡನ್ನ ಇವರು ಇಟ್ಕೊಂಡು ಇವ್ರಿಗೆ ಏನ್ ಬೇಕು ಅದಕ್ಕೆ ಬಳಸ್ಕೋಬಹುದು, ಅಥವಾ ಏನು ಬೇಕಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಮುಂದೆ ಯಾವತ್ತಾದ್ರೂ ಒಂದಿನ ಅದಕ್ಕೆ ಬೇಕಿದ್ದಾಗ ಇಟ್ಕೋಬಹುದು. ಬಟ್ ಚಾಲೆಂಜ್ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಹಾಲ್ ಉತ್ಪಾದನೆ ಮಾಡಿರೋನು 5 ಲೀಟರ್ ಹಾಲ್ ಕೊಡ್ತಾನೆ ಡೈರಿಗೆ ಅಂತ ಇಟ್ಕೊಳ್ಳೋಣ. ಅದೇ ತರ ಎಷ್ಟೊಂದ್ ಜನ ಎಷ್ಟೊಂದ್ ಲೀಟರ್ ಹಾಲ್ ಕೊಡ್ತಾರೆ. ಆ ಡೈರಿ ಅವನ ಹತ್ರ 1,000 ಲೀಟರ್ ಎಲ್ಲಾ ಆ ಹಳ್ಳಿ ಲಿಮಿಟ್ಸ್ ಅಲ್ಲಿ 1,000 ಲೀಟರ್ ಹಾಲು ಕಲೆಕ್ಟ್ ಆಗಿದೆ. ಓಕೆ, ಈ ಡೈರಿ ಅವನು ನಿಯತ್ತಿಂದ ಕ್ಲೀನ್ ಆಗಿ ಆ 1,000 ಲೀಟರ್ ಹಾಲೇನಿರುತ್ತೆ ಅದನ್ನ ಹಾಲ್ ಬೇಕಿರೋರ್ಗೆ, ದುಡ್ಡು ಕೊಟ್ಟು ಹಾಲ್ ತಗೊಳ್ಳೋರ್ಗೆ ಹಂಗೆ ಕೊಟ್ರೆ, ಅವಾಗ ಆ ದುಡ್ಡು ಕೊಟ್ಟು ಹಾಲೇನ್ ತೆಗಿತಿದ್ದಾರೆ ಅವರು 1 ಲೀಟರ್ಗೆ ಹಾಲ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅದಕ್ಕೆ ನ್ಯಾಯಯುತವಾಗಿ ಹಾಲ್ ಸಿಗುತ್ತೆ ಅವ್ರಿಗೆ. ಇದು ಈ ಹಾಲ್ ಉತ್ಪಾದನೆ ಮಾಡಿರೋ ಒಂದು ಮೌಲ್ಯ ಏನಿದೆ ಅದು ಆ ಕನ್ಸ್ಯೂಮರ್ ಕಡೆ ಹೋಗುತ್ತೆ, ಅಂದ್ರೆ ಹಾಲ್ ಖರೀದಿ ಮಾಡೋರ್ಗೆ. ಮತ್ತೆ ಹಾಲ್ ಖರೀದಿ ಮಾಡೋರು ದುಡ್ಡು ಸಂಪಾದನೆ ಮಾಡಿರ್ತಾರೆ ಬೇರೆ ಬೇರೆ ಮೂಲಕ. ಅವ್ರದ್ದು ಮೌಲ್ಯ ಅಲ್ಲಿಂದ ಹಾಲ್ಗೆ ಹೋಗಿ ಮತ್ತೆ ಆ ದುಡ್ಡು ಮತ್ತೆ ಈ ಯಾರು ರೈತ ಅಂದ್ರೆ ಉತ್ಪಾದಕ ಇರ್ತಾನೆ, ಹಾಲು ಉತ್ಪಾದಕ, ಅವನಿಗೆ ರೀಚ್ ಆಗುತ್ತೆ. ಇದು ಒಂದು ಕರೆಕ್ಟ್ ಆಗಿರೋ ಕ್ಲೀನ್ ಆಗಿ ನಡ್ಕೊಂಡು ಹೋಗಿರೋ ಸಿಸ್ಟಮ್ ಅಲ್ಲಿ ಇದು ಕ್ಲೀನ್ ಆಗಿ ತರ ನಡ್ಕೊಂಡು ಹೋಗುತ್ತೆ. ಬಟ್ ಈ ಮಧ್ಯ ಏನ್ ಇರ್ತಾನೆ, ಮಧ್ಯವರ್ತಿ ಅಥವಾ ಡೈರಿದು ಓನರು, ಇವನು ಆ ಇಡೀ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಿರ್ತಾನೆ ಆ ಹಳ್ಳಿ ಲಿಮಿಟ್ ಅಲ್ಲಿ. ಆದ್ರೆ ಆ ಡೈರಿ ಮಾಲೀಕ ಏನಿರ್ತಾನೆ ಅವನ್ ಸ್ವಲ್ಪ ಅತಿ ಆಸೆ ಇರೋನೋ ಅಥವಾ ಅತಿ ಬುದ್ಧಿವಂತ, ಜಾಸ್ತಿ ಬುದ್ಧಿವಂತ ಅನ್ಕೊಂಡಿರೋನೋ ಆ ತರ ಇದ್ದು ಈ 1,000 ಲೀಟರ್ ಹಾಲ್ಗೆ ಇನ್ನ 1,000 ಲೀಟರ್ ನೀರ್ ಮಿಕ್ಸ್ ಮಾಡಿ ಹಾಲು ಬೆಳೆಸೋರ್ಗೆ ಅದನ್ನ ಮಾರಕ್ ಶುರು ಮಾಡ್ತಾನೆ. ಇವಾಗ ಆ 2,000 ಲೀಟರ್ ಇವಾಗ ಏನ್ ಹಾಲಿದೆ ಅವನ ಶೇಖರಣೆಯಲ್ಲಿ, ಅದರಲ್ಲಿ ಆಕ್ಚುಯಲ್ ಆಗಿ ಇರೋ ಮೌಲ್ಯ ಬರೀ 1,000 ಲೀಟರ್ ಹಾಲಷ್ಟೇ.
ಇನ್ನ 1,000 ಲೀಟರ್ ನೀರಿರೋದು. ಇವಾಗ ಕನ್ಸ್ಯೂಮರ್ಸ್ ಯಾರು ಈ ಹಾಲ್ನ ಖರೀದಿ ಮಾಡ್ತಾರೆ, ಅವರು ತಾವು ಕಷ್ಟಪಟ್ಟು ದುಡ್ದಿದ್ದ ಹಣನ 1 ಲೀಟರ್ ಹಾಲ್ ಎಷ್ಟು ರೇಟ್ ಇರುತ್ತೆ ಅಷ್ಟು ಕೊಡ್ತಾರೆ. ಆದ್ರೆ ಅವ್ರಿಗೆ ಸಿಗೋದು ಬರೀ ಅರ್ಧ ಲೀಟರ್ ಹಾಲ್ ಅಷ್ಟೇ. ಅಂದ್ರೆ ಅದರಲ್ಲಿ ಅವ್ರಿಗೆ ನೋಡಕ್ಕೆ ಅದು 1 ಲೀಟರ್ ಹಾಲ್ ತರ ಕಾಣಿಸ್ಬೋದು, ಆದ್ರೆ ಅವ್ರಿಗೆ ಸಿಕ್ತಿರೋ ಮೌಲ್ಯ ಬರೀ ಅರ್ಧ ಲೀಟರ್ ಹಾಲ್ನಷ್ಟು ಮಾತ್ರ. ಸೊ ಇಲ್ಲಿ ಮೌಲ್ಯ ಏನು ವರ್ಗಾವಣೆ ಆಗ್ತಿದೆ, ಈ ಮೌಲ್ಯನ ವರ್ಗಾವಣೆ ಆಗೋ ಮಾಧ್ಯಮ ಏನಿದೆ, ನಮ್ಮ ಎಕ್ಸಾಂಪಲ್ ಅಲ್ಲಿ ಹಾಲು ಮಾಧ್ಯಮ ಆಗುತ್ತೆ. ಈ ಮಾಧ್ಯಮನ ಕಂಟ್ರೋಲ್ ಮಾಡೋರು ಸರಿಗೆ ಅದನ್ನ ಕಂಟ್ರೋಲ್ ಅಂದ್ರೆ ಮ್ಯಾನೇಜ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವಾಗ ಆ ಮೌಲ್ಯ ವರ್ಗಾವಣೆನಲ್ಲಿ ಕಲುಷಿತ ಆಗತ್ತೆ. ಅವಾಗ ಯಾರಿಗೆ ಉತ್ಪಾದನೆ ಮಾಡ್ತಿರ್ತಾರೆ ಮತ್ತೆ ಯಾರಿಗೆ ಹಾಲನ್ನ ತಗೊಂತಿರ್ತಾರೆ ಇಬ್ರಿಗೂ ಮೋಸ ಆಗತ್ತೆ. ಒಂದು ಇದು ದುಡ್ಡು ಕೊಟ್ಟು ಯಾರು ಹಾಲು ತಗೊಂತಾರೆ ಅವ್ರಿಗೆ ಸರಿಗೆ ಮೌಲ್ಯ ಸಿಗ್ತಿಲ್ಲ, ಅದು ಹೋಯ್ತು. ನೆಕ್ಸ್ಟ್ ಇನ್ನೊಂದೇನಾಗುತ್ತೆ ಅಂದ್ರೆ, ಈ ಡೈರಿ ಅವನಿದಾನಲ್ಲ, ಈ ಡೈರಿ ಅವನ ಹತ್ರ ಇವಾಗ ಏನುವೆ ಮೌಲ್ಯ ವೃದ್ಧಿ ಮಾಡಕ್ಕೆ ಅವನು ನಿಜವಾಗಿ ಏನು ಕೆಲಸ ಮಾಡಿಲ್ಲ. ಅವನು ಆರ್ಟಿಫಿಷಿಯಲ್ ಆಗಿ ಅಥವಾ ಮೋಸದಿಂದ 1,000 ಲೀಟರ್ ನೀರು ಬೆರೆಸಿದಾನೆ. ಆ ತರ ಬೆರೆಸಿದಾಗ ಏನಾಗುತ್ತೆ, ಈ ಇಡೀ ಏನ್ ಸಿಸ್ಟಮ್ ಇತ್ತು ಹಾಲು ಕೊಂಡ್ಕೊಳ್ಳೋರು ಮತ್ತೆ ಉತ್ಪಾದನೆ ಮಾಡೋರು, ಆ ಇಡೀ ಸಿಸ್ಟಮು ಹಾಳಾಗ್ತಾ ಇದೆ. ಇದು ಹಾಲು ಕೊಂಡ್ಕೊಳ್ಳೋರ್ಗೆ ಮೌಲ್ಯ ಸರಿ ಹೋಗ್ತಿಲ್ಲ ಅನ್ನೋದು ಒಂದಾದ್ರೆ, ಈ ಡೈರಿ ಅವನ್ ಏನಿರ್ತಾನೆ ಅವನ ಹತ್ರ ಇವಾಗ ಫ್ರೀ ಆಗಿ 1,000 ಲೀಟರ್ ಅಷ್ಟು ದುಡ್ಡು ಬಂತು. ಆ ದುಡ್ಡನ್ನ ಅವನು ಮತ್ತೆ ಅವನು ಬೇಕಾಗಿರೋ ತರ ಉಪಯೋಗಿಸ್ಕೊಳಕ್ ಶುರು ಮಾಡ್ತಾನೆ. ಈ ಎಕ್ಸಾಂಪಲ್ ನೀವು ಸ್ವಲ್ಪ ಏನಾದ್ರೂ ಸರಿ ಅಂತ ಅನ್ಸಿದ್ರೆ ನಿಮ್ಗೆ, ಈ ನಮ್ಮ ಗೌರ್ಮೆಂಟ್ಸ್ ಗಳಿದಾವಲ್ಲ, ಬರೀ ಇಂಡಿಯಾ ಗೌರ್ಮೆಂಟ್ ಅಂತ ಹೇಳ್ತಿಲ್ಲ, ಯಾವುದೇ ಒಂದು ಗೌರ್ಮೆಂಟ್ ವೇರ್ ಈ ಮನಿ ಸಪ್ಲೈ ಗೌರ್ಮೆಂಟ್ ಮತ್ತೆ ಅದ್ರದ್ದು ಗವರ್ನಿಂಗ್ ಬಾಡೀಸ್ ಇರುತ್ತೆ, RBI, ಇಂಡಿಯಾನಲ್ಲಿ RBI ಅಥವಾ US ಅಲ್ಲಿ ಫೆಡ್, ಈ ತರ ಅಂದ್ರೆ ಎಲ್ಲಾ ಕಂಟ್ರಿನೂ ಇವಾಗ ಲೈಕ್ ಈ ಕರೆನ್ಸಿ ಮನಿನಲ್ಲೇ ವರ್ಕ್ ಆಗ್ತಿರೋದು. ಇವ್ರು ಎಲ್ಲಾರು ಈ ಡೈರಿ ಮಾಲೀಕರ ಜವಾಬ್ದಾರಿನ ನಿರ್ವಹಿಸ್ತಾ ಇರ್ತಾರೆ. ಅವರು ಏನಾದ್ರೂ ಆ ದೇಶದಲ್ಲಿ ಎಷ್ಟು ಮೌಲ್ಯ ಉತ್ಪಾದನೆ ಆಗುತ್ತೆ ಎಲ್ಲ ಎಷ್ಟೊಂದ್ ಮೂಲಕ, ಲೈಕ್ ರೈತರು ಅವ್ರದ್ದು ಉತ್ಪನ್ನಗಳನ್ನ ತಯಾರಿಸ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೂ ಪ್ರೊಡ್ಯೂಸ್ ಗಳು ಕ್ರಿಯೇಟ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಮೂಲಕ ಸರ್ವಿಸ್ಗಳು, ಇದೆಲ್ಲ ಸರ್ವಿಸ್ ಕೊಡೋರು ಸರ್ವಿಸ್ ಕೊಡ್ತಾರೆ. ಈ ತರ ಈ ಮೌಲ್ಯಗಳೇನ್ ಸೃಷ್ಟಿ ಆಗ್ತದೆ, ಆ ಮೌಲ್ಯನ ಅವರು ಆ ದೇಶದ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಅದನ್ನ ಕಂಟ್ರೋಲ್ ಮಾಡುವಂತ ಆ RBI ಅಥವಾ ಗವರ್ಮೆಂಟ್ ಬಾಡೀಸ್ ಇವ್ರುಗಳಿರ್ತಾರಲ್ಲ, ಅಥವಾ ಲೈಕ್ ಫೆಡ್ US ಎಕ್ಸಾಂಪಲ್ ಅಲ್ಲಿ, ಅವ್ರುಗಳು ಸರಿಗೆ ಅದನ್ನ ಡೈಲ್ಯೂಟ್ ಮಾಡ್ಲಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ದುಡ್ಡನ್ನ ಸರ್ಕ್ಯುಲೇಷನ್ ಅಲ್ಲಿ ಕಳಿಸ್ಲಿಲ್ಲ ಅಂದ್ರೆ ಸಿಸ್ಟಮ್ ತುಂಬಾ ಕ್ಲೀನ್ ಆಗಿ ನಡೆಯುತ್ತೆ. ಆ ದುಡ್ಡನ್ನ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬ ಗ್ರಾಹಕರಿಗೂ ಆ ಮೌಲ್ಯ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಅವ್ರೇನಾದ್ರೂ ಕ್ಯಾಶ್ ನ ಆರ್ಟಿಫಿಷಿಯಲ್ ಆಗಿ ಸಿಸ್ಟಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಆ ಸಿಸ್ಟಮ್ ಅಲ್ಲಿರೋ ಮೌಲ್ಯನ ಅವರು ಕದೀತಾ ಇದ್ದಾರೆ ಅನ್ನೋ ತರ ಅರ್ಥ. ಇದೇ ಕಾರಣದಿಂದ ಇವಾಗ ಈ ನಮ್ಮ ಹಾಲ್ದು ಎಕ್ಸಾಂಪಲ್ ತಗೊಂಡ್ರೆ, ನಾವು ಯಾವ ಗ್ರಾಹಕ 1 ಲೀಟರ್ಗೆ ದುಡ್ಡು ಕೊಟ್ಟು ಬರೀ ಅರ್ಧ ಲೀಟರ್ ಹಾಲ್ ಬಂತು, ಅಥವಾ ಅದನ್ನ ಇನ್ನೊಂದ್ ತರ ನೋಡೋದಿದ್ರೆ ಅವನ್ಗೆ ಆಕ್ಚುಯಲ್ ಆಗಿ 1 ಲೀಟರ್ ಹಾಲೇ ಬೇಕು ಅಂತ ಹೇಳಿದ್ರೆ ಅವ್ನು ಇವಾಗ 2 ಲೀಟರ್ ಹಾಲ್ನಷ್ಟು ದುಡ್ಡು ಕೊಡ್ಬೇಕು. ಇದು ಇನ್ಫ್ಲೇಷನ್ದು ಇನ್ನೊಂದು ಮೂಲ ಕಾರಣ, ಈ ಇನ್ಫ್ಲೇಷನ್ ಜಾಸ್ತಿ ಆಗಕ್ಕೆ. ಇವಾಗ ಅವನು 1 ಲೀಟರ್ ಹಾಲ್ಗೆ 2 ಲೀಟರ್ ಅಷ್ಟು ದುಡ್ಡನ್ನ ಕೊಡ್ಬೇಕಾಗಿ ಬರ್ತಿದೆ, ಈ ಯಾರೋ ಡೈರಿ ಮಾಲೀಕ ಮಾಡೋ ತರ. ಅದೇ ತರ ಈ ಗವರ್ಮೆಂಟ್ ಅಥಾರಿಟೀಸ್ಗಳು ಆರ್ಟಿಫಿಷಿಯಲ್ ಆಗಿ ಮನಿನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸಿಸ್ಟಮ್ಗೆ, ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ತಾಪತ್ರಯ ಆಗತ್ತೆ. ಎರಡನೇ ತಾಪತ್ರಯ, ಈ ಮನಿನ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಸೂಪರ್ ಪವರ್ ಸಿಕ್ದಂಗ್ ಆಗುತ್ತೆ. ಅವ್ರಿಗೆ ಆರ್ಟಿಫಿಷಿಯಲ್ ಆಗಿ ಎಷ್ಟಾದ್ರೂ ದುಡ್ಡು ಕ್ರಿಯೇಟ್ ಮಾಡ್ಬೋದು. ಒಂದ್ಸಲಿ ಯಾರಿಗೆ ತುಂಬಾ ದುಡ್ಡು ಬರಕ್ ಶುರು ಆದ್ರೆ ಅದು ಬೇರೆ ಕೆಟ್ಟ ಕಾರಣಗಳಿಗೂ ಪೂರಕವಾಗ ಶುರು ಆಗುತ್ತೆ. ಅವ್ರಿಗೆ ಯಾವ ತರ ಬೇಕೋ ಆ ತರ ಎಲ್ಲಿಗೆ ಬೇಕಲ್ಲಿಗೆ ದುಡ್ಡನ್ನ ಸಪ್ಲೈ ಮಾಡ್ಕೊಂಡು ಅದನ್ನ ಸಿಸ್ಟಮ್ ನ ಇನ್ಬ್ಯಾಲೆನ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಬೇಸಿಕಲಿ ಜನ ಮೋರ್ ಎಫರ್ಟ್ಸ್ ಆಗ್ತಾನೆ ಇರ್ಬೇಕು. ಅಂದ್ರೆ ಡೈಲ್ಯೂಟ್ ಆಗಿರ್ತಕ್ಕಂತ ಹಾಲಿಗೆ ಜಾಸ್ತಿ ಕಷ್ಟಪಟ್ಟು ಜಾಸ್ತಿ ಹಣನ ಕೊಡಬೇಕು, ಅಲ್ಲಿಗೆ ಸಿಗುವಂತದ್ದು ಲೆಸ್ ರಿವಾರ್ಡ್ಸ್. ಯಾಕೆ ಅಂತಂದ್ರೆ ನಾವು ಒಬ್ಬ ಏನು ಹಾಲು ಮಧ್ಯವರ್ತಿ ಏನಿದ್ದಾರೆ ಆ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿನ ನಂಬಿದೀವಿ. ಸೊ ಬೇಸಿಕಲಿ ಆ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರೇ ಆಕ್ಚುಲಿ ಲೂಪ್ ಹೋಲ್. ಸೊ ಸತೋಶಿ ನೊಕೊಮೋಟೋ ಅವರ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ವಿ ಟ್ರಸ್ಟ್ ದ ಸೆಂಟ್ರಲ್ ಬ್ಯಾಂಕ್ಸ್ ನಾಟ್ ಟು ಡಿಬೇಸ್ ದ ಕರೆನ್ಸಿ ಬಟ್ ದ ಹಿಸ್ಟ್ರಿ ಶೋಸ್ ಇಟ್ಸ್ ಎ ಕಂಪ್ಲೀಟ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳಿ. ಸೊ ಯಾವ್ದಾದ್ರು ಒಬ್ಬ ವ್ಯಕ್ತಿಯ
ಆ ದಿನದಲ್ಲಿ ಎಸ್ಪೆಷಲಿ ಹಣಕಾಸು ವ್ಯವಸ್ಥೆ ಮೌಲ್ಯ ಕಾಪಾಡ್ಕೊಳ್ಳೋದು ಹೋಗಿದೆ ಅಂತಂದ್ರೆ ಇಟ್ಸ್ ಎ ಹೈ ಪ್ರಾಬಬಿಲಿಟಿ ಅವನು ಒಂದಲ್ಲ ಒಂದು ಕಾರಣದಿಂದ ಯಾವ್ದಾರ ಒಂದು ಸಮಯದಲ್ಲಿ ಅವನು ತನ್ನ ಸ್ವಂತಕ್ಕೋಸ್ಕರ ಅಥವಾ ಬೇರೆಯವರಿಗೋಸ್ಕರ ಇನ್ ರಿಟರ್ನ್ ಅವನಿಗೆ ಲಾಭ ಇರತಕ್ಕಂತ ಕಾರಣದಿಂದ ಅವನು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾನೆ. ಹಾಗಾಗಿ ಹಣದ ವಿಚಾರವಾಗಿ ಈ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿನ ಎಲಿಮಿನೇಟ್ ಮಾಡಿದ್ರೆ ಯಾರೆಲ್ಲ ಗ್ರಾಹಕರಿದ್ದಾರೆ, ಕಷ್ಟಪಟ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಕೊಡ್ತಾ ಇರೋರು, ಆ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ತಗೊಳ್ತಾ ಇರೋರು, ಅವ್ರಿಗೆ ಲಾಭ ಆಗುತ್ತೆ. ಸೊ ಆ ರೀತಿಯಾದಂತ ಒಂದು ವ್ಯವಸ್ಥೆ ಬರುವಂತದ್ದು ಎಲ್ರಿಗೂ ಕೂಡ ಉತ್ತಮ ಆಗಿರ್ತಕ್ಕಂಥದ್ದು. ಸೊ ಈಗ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ಯಾವುದು ತನ್ನ ಮೌಲ್ಯವನ್ನ ಅತಿ ಹೆಚ್ಚು ಕಾಪಾಡ್ಕೊಳ್ಳುತ್ತೆ, ಅದು ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ನೋಡೋದಾದ್ರೆ, ಸೊ ಮೊದಲನೇದು ಇದಕ್ಕೆಲ್ಲ ಮೂಲ ಕಾರಣ ಏನಂತಂದ್ರೆ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಕ್ಯಾಶ್ ಏನಿದೆ ಅದನ್ನ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು 7:30 to 4:30 ಶಿಫ್ಟ್ ಅಲ್ಲಿ ಒಂದು ಖಾಸಗಿ ಕಂಪ್ನಿ ಕೆಲಸ ಮಾಡಿ ಒಂದು ತಿಂಗಳಾದ್ಮೇಲೆ ನಾನು ಕೊಟ್ಟಿರ್ತಕ್ಕಂಥ ಸರ್ವಿಸ್ಗೆ ಒಂದು ಏನ್ ಕ್ಯಾಶ್ ಬರುತ್ತೆ ಅದನ್ನ ನಾನು ಇಟ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ತನ್ನ ಮೌಲ್ಯವನ್ನ ಕಳ್ಕೊಂಡೇ ಹೋಗ್ತಾ ಇರುತ್ತೆ. ನೀವು ಕೂಡ ಇಟ್ಕೊಂಡು ಕುತ್ಕೊಳಕ್ ಸಾಧ್ಯ ಆಗೋದಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿರ್ಲಿ, ಪೌರ ಕಾರ್ಮಿಕ ಆಗಿರ್ಲಿ, ಹೋಟೆಲ್ ನಲ್ಲಿ ಕೆಲಸ ಮಾಡೋಂತರಾಗಿರ್ಲಿ, ಯಾರೊಬ್ರು ಕೂಡ ಕ್ಯಾಶ್ ಅನ್ನು ಇಟ್ಕೊಂಡು ಕುತ್ಕೊಳಕ್ ಸಾಧ್ಯ ಆಗೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಎ ಟ್ರಸ್ಟೆಡ್ ಥರ್ಡ್ ಪಾರ್ಟಿ ದಟ್ ಕಂಟಿನ್ಯೂಸ್ಲಿ ಡಿಬೇಸ್ ದ ಕರೆನ್ಸಿ. ಹಾಗಾಗಿ ನಾವೆಲ್ಲರೂ ಒಂದ್ ಕಡೆ ಅದನ್ನ ಕನ್ವರ್ಟ್ ಮಾಡ್ಲೇಬೇಕು ಬೇರೆ ಒಂದು ವಸ್ತುಗೆ. ಸೊ ಈಗ ನಮ್ಮ ಮುಂದೆ ಅಥವಾ ಸಮಾಜ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಯಾಕೆ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇದೆ ಅಂತ ನೋಡೋದಾದ್ರೆ, ಒಂದು ಜಾಗದಲ್ಲಿ ಅದು ಅಬ್ಸಲ್ಯೂಟ್ ಫೈನೈಟ್ ಆಗಿದೆ, ಹಾಗಾಗಿ ಅದು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇದೆ. ಜೊತೆಗೆ ಅದು ಮೂಲಭೂತ ಸೌಕರ್ಯ ಕೂಡ ಆಗಿರ್ತಕ್ಕಂಥ ಕಾರಣದಿಂದ ಅದು ಇನ್ನೂ ಲುಕ್ರೇಟಿವ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮೂಲಭೂತ ಸೌಕರ್ಯ ಬೇಕೇ ಬೇಕು ಅನ್ನುವಂಥವ್ರು ಈ ಒಂದು ಜಾಗಕ್ಕೆ ಹೋಗಿ ಓಕೆ ಜಾಗ ಅಂತ ಅಫೋರ್ಡ್ ಮಾಡಕ್ ಸಾಧ್ಯ ಆಗೋದಿಲ್ಲ, ಹಾಗಾಗಿ ರೆಂಟೆಡ್ ಆಗಿ ಹೋಗ್ತಾ ಇದ್ದಾರೆ. ಸೊ ಒಂದು ಕಡೆ ಫೈನೈಟ್ ಸಪ್ಲೈನ ಕ್ಯಾಪ್ಚರ್ ಮಾಡುವಂತದ್ದು, ಅದ್ರ ಆನ್ ಟಾಪ್ ಆಫ್ ದಟ್ ಅದನ್ನ ಲೇವಾದೇವಿ ಮಾಡುವಂಥದ್ದು, ಅಂದ್ರೆ ಬಾಡಿಗೆ ಕೊಡುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಲುಕ್ರೇಟಿವ್ ಆಗಿ ಕಾಣ್ತಾ ಹೋಗ್ತಾ ಇದೆ. ಸೊ ವೈ ರಿಯಲ್ ಎಸ್ಟೇಟ್ ಹಸ್ ಬಿಕಮ್ ಸ್ಟೋರ್ ಆಫ್ ವ್ಯಾಲ್ಯೂ? ಸಂದೇಶ್, ನಿಮ್ಮ ಪ್ರಕಾರ ಆ ಡೈರಿ ಎಕ್ಸಾಂಪಲ್ ಅಲ್ಲಿ ಆ ಡೈರಿ ಓನರ್ ಯಾಕೆ ಅಷ್ಟು ಸುಲಭವಾಗಿ ನೀರನ್ನ ಬೆರೆಸಕ್ಕಾಯ್ತು ಅಂದ್ರೆ, ನೀರು ಮತ್ತೆ ಹಾಲು ಎರಡು ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ. ಅದು ಒಂದ್ಸಲಿ ಮಿಕ್ಸ್ ಆದ್ಮೇಲೆ ಅಷ್ಟು ಸುಲಭವಾಗಿ ಅದನ್ನ ಬೇರ್ಪಡ್ಸಕ್ ಆಗಲ್ಲ, ಮತ್ತೆ ಜನಗಳಿಗೂ ಗೊತ್ತಾಗಲ್ಲ. ಅಂದ್ರೆ ತುಂಬಾ ಜಾಸ್ತಿ ಬೆರೆಸಿದ್ರೆ ಪ್ರಾಬ್ಲಿ ಗೊತ್ತಾಗ್ಬೋದು, ಬಟ್ ಲೈಟ್ ಆಗಿ ಬೆರೆಸಿದ್ರೆ ಅದು ಅಷ್ಟು ಈಸಿಯಾಗಿ ಕಂಡುಹಿಡಿಯಕ್ ಆಗಲ್ಲ. ಸೊ ಇಲ್ಲಿ ಈ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂದ್ರೆ ಆ ಮೌಲ್ಯನ ಎಕ್ಸ್ಚೇಂಜ್ ಅಂದ್ರೆ ಒಬ್ರಿಂದ ಒಬ್ರಿಗೆ ಲೈಕ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಯಾವ್ದು ಮಧ್ಯ ಮೀಡಿಯಂ ಇರುತ್ತೆ. ಇಲ್ಲಿ ನಮ್ಮ ಎಕ್ಸಾಂಪಲ್ ಅಲ್ಲಿ ಹಾಲ್ ಮೀಡಿಯಂ ಆಯ್ತು, ಅದೇ ತರ ನಮ್ಮ ರಿಯಲ್ ಪ್ರಪಂಚದಲ್ಲಿ ಈ ಹಣ ಮೀಡಿಯಂ ಆಗುತ್ತೆ ಮೌಲ್ಯ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ. ಸೊ ಈ ಹಣದ ಒಂದು ಪ್ರಾಪರ್ಟಿ ಅಥವಾ ಒಂದು ಗುಣ ಏನಿರ್ಬೇಕಂದ್ರೆ, ಅದಕ್ಕೆ ಯಾರುವೆ ಹೊರಗಡೆಯಿಂದ ಮಿಕ್ಸ್ ಮಾಡಕ್ಕೆ ಆಗದೆ ಇರೋ ತರ ಗುಣ ಇರ್ಬೇಕು. ಆ ತರ ಗುಣ ಇದ್ರೆ ಆ ಪ್ರಾಪರ್ಟಿ, ಆ ಹಣ ಅಥವಾ ಆ ಮಾಧ್ಯಮ ತುಂಬಾ ಸ್ಟ್ರಾಂಗೆಸ್ಟ್ ಮಾಧ್ಯಮ. ಈ ಕರೆನ್ಸಿ ಏನಿದೆ, ಈ ನ್ಯಾಷನಲ್ ಕರೆನ್ಸಿಗಳೇನಿರ್ತವೆ, ಇವುಗಳು ಒಂದು ಲೆವೆಲ್ಗೆ ಆ ತರ ಗುಣನ ಇದೆ ಅಂತ ಅನ್ಕೋತೀವಿ ನಾವು. ಯಾಕೆಂದ್ರೆ ಯಾರು ಅದನ್ನ ಪ್ರಿಂಟ್ ಮಾಡಕ್ಕಾಗಲ್ಲ. ಜನರಲ್ ಆಗಿ ಎಲ್ಲಾ ಸರ್ಕಾರಗಳು ಏನ್ ಮಾಡ್ತಾರೆ ಅಂದ್ರೆ ಈ ಕಂಟ್ರೋಲು ಯಾರ ಕೈಗೂ ಕೊಟ್ಟಿರಲ್ಲ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಒಂದು ಕ್ಯಾಚ್ ಇರುತ್ತೆ. ಇದ್ರ ಮಾಲೀಕರು ಯಾರಿರ್ತಾರೆ, ಆ ಗೌರ್ಮೆಂಟ್ ನಡೆಸ್ತಿರೋರು ಮತ್ತೆ ಅದ್ರದ್ದು ಈ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋ ಇದು ಸಂಸ್ಥೆಗಳಿರ್ತವೆ, ಅವುಗಳು ಇದನ್ನ ಪ್ರಿಂಟ್ ಮಾಡೋದ್ರಿಂದ, ಅವ್ರಗಳನ್ನ ಆ ಸಂಸ್ಥೆಗಳನ್ನ ಮನುಷ್ಯರು ಕಂಟ್ರೋಲ್ ಮಾಡೋದ್ರಿಂದ, ಅವರೇನೆ ಬೈ ಚಾನ್ಸ್ ಏನಾದ್ರೂ ಆರ್ಟಿಫಿಷಿಯಲ್ ಆಗಿ ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಕ್ ಶುರು ಮಾಡಿದ್ರೆ ಅವಾಗ ಅದನ್ನ ಯಾರು ಕಂಡಿಡಿಯಕ್ಕಾಗಲ್ಲ. ಸೊ ಅವಾಗ ಏನೋ ಬೇಲಿನೇ ಹೊಲ ಮೇದಂತೆ ಅಂತ ಹೇಳ್ತಾರಲ್ಲ, ಆ ತರ ಈ ಗೌರ್ಮೆಂಟ್ ಅವ್ರು ಏನ ಪ್ರೊಟೆಕ್ಟ್ ಮಾಡ್ಬೇಕಿತ್ತು ನಮ್ದು ವ್ಯಾಲ್ಯೂನ, ಅವರೇ ಅದನ್ನ ಲೈಕ್ ಕೊಳ್ಳೆ ಹೊಡಿತಾ ಇರೋ ತರ ಆಗುತ್ತೆ. ಅದು ವಾಸ್ತವವಾಗೂ ಅದೇ ಆಗ್ತಿರೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಬಿಟ್ಕಾಯಿನ್ ಒಂದು ಎಷ್ಟೊಂದು ವಿಶೇಷ ಗುಣಗಳಿದಾವೆ. ಒನ್ ಆಫ್ ದ ವಿಶೇಷ ಗುಣ ಅಂದ್ರೆ ಇದೇ ಪ್ರಾಪರ್ಟಿ. ಈ ಏನು ಲೈಕ್ ಹಾಲ್ಗೆ ಬೆರಕೆ ಮಾಡಕ್ಕಾಗಲ್ಲ, ಅದೇ ತರ ಬಿಟ್ಕಾಯಿನ್ ಅಲ್ಲಿ ಟೋಟಲ್ ಸಪ್ಲೈ 2.21 ಮಿಲಿಯನ್ ಸಪ್ಲೈ ಇರೋದು. ಇಷ್ಟೇ ಬಿಟ್ಕಾಯಿನ್ ಎಕ್ಸಿಸ್ಟೆನ್ಸ್ ಅಲ್ಲಿ ಬರಕ್ ಸಾಧ್ಯ. ಇದಕ್ಕಿಂತ ಒಂದು ಸಣ್ಣ ಬಿಟ್ಕಾಯಿನ್ವೇ ಯಾರೇ ಹೊರಗಡೆಯಿಂದನೂ ಏನೇ ಮಾಡಿದ್ರು ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಈ ಗುಣ ಇದಕ್ಕೆ ಸ್ಟೋರ್ ಆಫ್ ವ್ಯಾಲ್ಯೂ, ಒಳ್ಳೆ ಸ್ಟೋರ್ ಆಫ್ ವ್ಯಾಲ್ಯೂ ಅನ್ನೋ ಒಂದು ಮಹತ್ವ ಕೊಟ್ಟಿದೆ. ಈ ಚಿನ್ನಕ್ಕೆ ಏನಕ್ಕೆ ಅಷ್ಟೊಂದು ಹುಚ್ಚಿದೆ ಮತ್ತೆ ಅಷ್ಟೊಂದು ಮೌಲ್ಯ ಇದೆ? ಹಿಸ್ಟಾರಿಕಲ್ನುವೆ ರಾಜರುಗಳೆಲ್ಲ ಟೆಕ್ನಾಲಜಿ ಏನು ಗೊತ್ತಿಲ್ಲದೆ ಇರೋರುವೆ ಆ ಟೈಮಲ್ಲೆಲ್ಲ ಚಿನ್ನ ಏನಕ್ಕೆ ಬಳಕೆ ಮಾಡ್ತಿದ್ರು ಅಂದ್ರೆ, ಚಿನ್ನಕ್ಕೆ ಈ ಗುಣದ ಹತ್ರವಾದಷ್ಟು ಸ್ವಲ್ಪ ಸ್ವಭಾವ ಇದೆ. ಚಿನ್ನ ಅಷ್ಟು ಸುಲಭವಾಗಿ ನಾವು
ತಯಾರ್ಸಕ್ಕಾಗಲ್ಲ. ಮತ್ತೆ ಅದಕ್ಕೆ ಯಾರಾದ್ರೂ ಈ ತರ ಕಾಪರು, ತಾಮ್ರ ಈ ತರದೆಲ್ಲ ಆಡ್ ಮಾಡಿದ್ರು ಅಕ್ಕಸಾಲಿಗರೆಲ್ಲ ಅದನ್ನ ಬೇಕಾದ್ರೆ ಕಾಯಿಸಿ ಇದ್ರಲ್ಲಿ ಚಿನ್ನ ಎಷ್ಟು ಮತ್ತೆ ಇದೆಷ್ಟು ಅಂತೆಲ್ಲ ಕ್ಲೀನ್ ಆಗಿ ಬೇರ್ಪಡಿಸ್ಬೋದು. ಈ ಒಂದು ಕಾರಣದಿಂದಲೇ ಚಿನ್ನ ಅಷ್ಟೊಂದು ಮೌಲ್ಯ ಕಾಪಾಡ್ಕೊಂಡು ಬಂದಿದೆ, ಮತ್ತೆ ಜನಗಳಿಗೂ ಅದೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು. ಅದಕ್ಕೆ ಚಿನ್ನ ಅಟ್ಲೀಸ್ಟ್ ಸ್ಟಿಲ್ ಸ್ಟಡೀಸ್ ಪ್ರಕಾರ ಪ್ರತಿ ವರ್ಷ 2% ಅದರದ್ದು ಸಪ್ಲೈ ಆವರೇಜ್ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಆ ಸಪ್ಲೈ ಏನ್ ಜಾಸ್ತಿ ಆಗ್ತದೆ ಅಂದ್ರೆ ಆ 2 ವರ್ಷ ಅಂದ್ರೆ ಲೈಕ್ ಈ ಹಾಲಲ್ಲಿ ಪ್ರತಿ ವರ್ಷಕ್ಕೆ 2% ಜಾಸ್ತಿ ನೀರ್ ಆಡ್ ಮಾಡ್ದಂಗೆ, ಅಂದ್ರೆ ಅಷ್ಟು ಚಿನ್ನ ಆನ್ ಅನ್ ಆವರೇಜ್ ಹೊಸದಾಗಿ ಕಂಡಿಡಿತಾ ಹೋಗ್ತಾರೆ ಭೂಮಿ ಒಳಗಡೆ. ಬಟ್ ಈ ಬಿಟ್ಕಾಯಿನ್ ಏನಿದೆ ಇದರಲ್ಲಿ ಆ ಲಿಮಿಟ್ ಇಲ್ಲ. ಲೈಕ್ ಇದರಲ್ಲಿ 21 ಮಿಲಿಯನ್ ಏನಿದೆ ಅಷ್ಟೇ ಮ್ಯಾಕ್ಸಿಮಮ್ ಕೆಪಾಸಿಟಿ. ಹಂಗಾಗಿ ಇದು ಈ ವ್ಯಾಲ್ಯೂನ ಸ್ಟೋರ್ ಮಾಡೋದ್ರಲ್ಲಿ ಚಿನ್ನಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಅನ್ನೋದು ಒಂದು ಇದ್ರದ್ದು ಗುಣ. ಮತ್ತೆ ಈ ರಿಯಲ್ ಎಸ್ಟೇಟ್ ಏನಕ್ಕೆ ಜನ ಇಷ್ಟಪಡಕ್ಕೆ ಶುರು ಮಾಡಿದ್ರು ಅಥವಾ ಅಲ್ಲಿಗೆ ಏನಕ್ಕೆ ಮೌಲ್ಯ ಇಟ್ಕೊಳಕ್ ಬಂದ್ರು ಅಂದ್ರೆ, ಈ ರಿಯಲ್ ಎಸ್ಟೇಟ್ ಲೈಕ್ ಇವಾಗ ಒಂದು ಸಿಟಿ ಲಿಮಿಟ್ಸ್ ಇರುತ್ತೆ ಅನ್ಕೊಳ್ಳಿ, ಬೆಂಗಳೂರು ಸಿಟಿ ಲಿಮಿಟ್ ಅಂತ ಹೇಳಿದ್ರೆ ಆ ಸಿಟಿನಲ್ಲಷ್ಟೇನೆ ರೇಟ್ ಜಾಸ್ತಿ ಇರುತ್ತೆ. ಯಾವ್ದೋ ಇನ್ನೊಂದೆಲ್ಲೋ ಮೂಲೆಯಲ್ಲಿ ನಾನೇನಾದ್ರೂ ದುಡ್ಡು ಹಾಕಿದ್ರೆ ಆ ರೇಟ್ ಅಷ್ಟೊಂದು ಬರಲ್ಲ. ಮತ್ತೆ ಆ ಸಿಟಿನಲ್ಲಿ ಏನ್ ಜಾಗ ಇರುತ್ತೆ ಅದು ಫಾರ್ ಎವರ್ ಅಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಂಗಾಗಿ ಅಲ್ಲಿ ದುಡ್ಡು ಹಾಕಿದ್ರೆ ಆ ದುಡ್ಡು ಅದನ್ನ ಈ ನೀರ್ ಹಾಕಿ ಏನು ಬೆರಕೆ ಮಾಡ್ತಾರೆ ಆತರ ಬೇರೆ ಯಾವ್ದೋ ಒಂದು ಜಾಗನ ಅದ್ರ ಜೊತೆ ಮಿಕ್ಸ್ ಮಾಡಿ ಜಾಸ್ತಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅಲ್ಲಿ ಆ ಮೌಲ್ಯನ ಅದು ಕಾಪಾಡ್ಕೊಳ್ಳುತ್ತೆ ಅನ್ನೋ ಕಾರಣದಿಂದ ರಿಯಲ್ ಎಸ್ಟೇಟ್ಗೆ ಎಲ್ಲರೂ ಬರಕ್ಕೆ ಶುರು ಮಾಡಿದ್ರು. ಇದು ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಈ ಒಂದು ಬಿಟ್ಕಾಯಿನ್ ಮತ್ತು ರಿಯಲ್ ಎಸ್ಟೇಟ್ ನ ಸಪ್ಲೈ ಅಂಡ್ ಡಿಮ್ಯಾಂಡ್ ಡೈನಾಮಿಕ್ಸ್ ನೋಡೋದಾದ್ರೆ, ಮೊದಲನೇದು ಸಪ್ಲೈ ಪರ್ಸ್ಪೆಕ್ಟಿವ್ ಅಲ್ಲಿ ಬಿಟ್ಕಾಯಿನ್ ನ ಸಪ್ಲೈ ಆಲ್ ಓವರ್ ದಿ ವರ್ಲ್ಡ್ 21 ಮಿಲಿಯನ್ ಅಂದ್ರೆ 2 ಕೋಟಿ 10 ಲಕ್ಷ ಬಿಟ್ಕಾಯಿನ್ ಗೆ ಸೀಮಿತವಾಗಿದೆ. ಒಂದೇ ಒಂದು ಬಿಟ್ಕಾಯಿನ್ ಕೂಡ ಹೆಚ್ಚಿಗಾಗಿ ನಾವು ಪ್ರಿಂಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಇನ್ನೊಂದ್ ಕಡೆ ರಿಯಲ್ ಎಸ್ಟೇಟ್ ನೋಡಿದ್ರೆ ರಿಯಲ್ ಎಸ್ಟೇಟ್ ಅಬಂಡೆಂಟ್ ಆಗಿದೆ, ಆಕ್ಚುಲಿ ತುಂಬಾನೇ ಅಬಂಡೆಂಟ್ ಆಗಿದೆ ಸಪ್ಲೈ ವಿಚಾರದಲ್ಲಿ. ಇನ್ನೊಂದು ಡಿಮ್ಯಾಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಬಿಟ್ಕಾಯಿನ್ ನ ಡಿಮ್ಯಾಂಡ್ ಜಗತ್ತಿನಾದ್ಯಂತ ಇದೆ. ಅದು ಬರೀ ಇಂಡಿಯಾದವ್ರಿಗೆ ಬೇಕು, ತುಮಕೂರವ್ರಿಗೆ ಬೇಕು, ಮೈಸೂರವ್ರಿಗೆ ಬೇಕು, ಬೆಂಗಳೂರವ್ರಿಗೆ ಬೇಕು ಆತರ ಏನಿಲ್ಲ. ಆಲ್ ಓವರ್ ದಿ ವರ್ಲ್ಡ್ ಎಲ್ರಿಗೂ ಇದೆ, ಮುಂದೆ ಹುಟ್ಟಿ ಬರುವಂತ ಮಕ್ಳಿಗೂ ಕೂಡ ಇದೆ ಒಂದು. ಸೊ ರಿಯಲ್ ಎಸ್ಟೇಟ್ ನ ಡಿಮ್ಯಾಂಡ್ ನೋಡೋದಾದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂತ ರಿಯಲ್ ಎಸ್ಟೇಟ್ಗೆ ಆಕ್ಚುಲಿ ಮೈಸೂರಿಂದ ಡಿಮ್ಯಾಂಡ್ ಬರ್ಬೋದು, ಬಂದ್ರು ಕೂಡ ಕಡಿಮೆ ಬರುತ್ತೆ. ಹಾಗಾಗಿ ಇದೊಂದೇ ಜಾಗಕ್ಕೆ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ತಾರೆ. ಬೆಂಗಳೂರಿಗೋಸ್ಕರನೇ ಕರ್ನಾಟಕದಾದ್ಯಂತ ಎಲ್ಲರೂ ಕಾಂಪೀಟ್ ಮಾಡ್ತಾರೆ ಅಂತ ಏನಿಲ್ಲ. ಸೊ ಹಾಗಾಗಿ ದ ಸಪ್ಲೈ ಅಂಡ್ ಡಿಮ್ಯಾಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಬಿಟ್ಕಾಯಿನ್ ಸಪ್ಲೈ ವಿಚಾರದಲ್ಲೂ ಡಿಮ್ಯಾಂಡ್ ವಿಚಾರದಲ್ಲೂ ಕೂಡ ನಂಬರ್ 1 ಅಲ್ಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಜೊತೆಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಏನಂತಂದ್ರೆ, ನಮ್ಮ ಜೀವಿತಾವಧಿ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ನಾವೇನು ಹುಟ್ಟಿದೀವಿ, ನಮ್ಮ ಜೀವಿತಾವಧಿನೇ ಒಂದು ಫೈನೈಟ್ ಆಗಿದೆ. ಸೊ ಯಾರು ಎಷ್ಟು ವರ್ಷ ಬದುಕಬಹುದು ಅಂತ ನೋಡಿದ್ರೆ ಪ್ರಾಬ್ಲಿ ಒಂದು 50 ವರ್ಷ, 60, 70, 80 ಬದುಕಬಹುದು. ಅದರಲ್ಲೂ ಕೂಡ ಬಾಲ್ಯ ವ್ಯವಸ್ಥೆ ಅಂದ್ರೆ ಯಾವಾಗ ದುಡಿಯಕ್ ಶುರು ಮಾಡ್ತಾನೆ ಅಂದ್ರೆ 20, 23, 24 ಈ ವಯಸ್ಸು ದುಡಿಯಕ್ ಶುರು ಮಾಡ್ತಾನೆ. ಅದಾದ್ಮೇಲೆ ಇನ್ನೊಂದಿಷ್ಟು ವರ್ಷ ಮಾತ್ರ ಅಂತ ದುಡಿಯಕ್ ಸಾಧ್ಯ ಆಗೋದು. ಇನ್ ಮಿಕ್ಕಿದ ಟೈಮ್ ಅಲ್ಲಿ ರಿಟೈರ್ಮೆಂಟ್ ಟೈಮ್ ಆಗಿರುತ್ತೆ. ಹಾಗಾಗಿ ಒಬ್ಬ ಮನುಷ್ಯನೇ ಜೀವಿತಾವಧಿನೇ ಫೈನೈಟ್ ಆಗಿರ್ತಕ್ಕಂಥ ಕಾರಣದಿಂದ ಅದರಲ್ಲೂ ಕೂಡ ಅವನು ದುಡಿಯುವಂತಹ ಟೈಮ್ ಕೂಡ ಇನ್ನೂ ಹೆಚ್ಚು ಲಿಮಿಟೆಡ್ ಮತ್ತು ಫೈನೈಟ್ ಆಗಿರ್ತಕ್ಕಂಥ ಕಾರಣದಿಂದ ಆತ ಫೈನೈಟ್ ಸಪ್ಲೈ ಹೊಂದಿರತಕ್ಕಂತಹ ವಸ್ತುವಿಗೋಸ್ಕರ ದುಡಿದೇನೆ ಆತ ಮತ್ತು ಆತನ ಕುಟುಂಬಕ್ಕೆ ಒಂದಿಷ್ಟು ಮೌಲ್ಯ ಅಂತ ಸಿಗುತ್ತೆ. ಜೀವಿತಾವಧಿನ ಫೈನೈಟ್ ಇದೆ, ಆದ್ರೆ ನಾನು ಇನ್ಫೈನೈಟ್ ಗೋಸ್ಕರ ದುಡಿತೀನಿ. ಬೇಸಿಕಲಿ ನಾನು ಕ್ಯಾಶ್ ಏನು ಇಂಡಿಯನ್ ರುಪಿ, ಡಾಲರ್ ಅನ್ನುವಂತಹ ಯಥೇಚ್ಛವಾಗಿ ಪ್ರಿಂಟ್ ಆಗಿ ಆಚೆ ಬರ್ತಿರ್ತಕ್ಕಂಥಕ್ಕೋಸ್ಕರ ದುಡಿದ್ರೆ ನಾವು ಮೌಲ್ಯವನ್ನು ಸಂಗ್ರಹಣೆ ಮಾಡಕ್ ಸಾಧ್ಯ ಆಗುದಿಲ್ಲ. ಇದನ್ನ ಯಾರೆಲ್ಲ 1980, 1990 ಅಥವಾ ಯಾವಾಗ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಇಂದ ಆಚೆ ಬಂದ್ವಿ ಅಲ್ಲಿಂದ ಯಾರೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲ ದ ಗೋಲ್ಡ್ ಈಸ್ ಕೇಸ್, ದ ರಿಯಲ್ ಎಸ್ಟೇಟ್ ಈಸ್ ಫೈನೈಟ್ ಅಂತ ಅನ್ಕೊಂಡು ಅದಕ್ಕೋಸ್ಕರನೇ ಪ್ರತಿದಿನ ಕಷ್ಟಪಟ್ಟು ದುಡಿತಾ ಬಂದ್ರು, ಅವರೆಲ್ಲರೂ ಕೂಡ ಇವತ್ತು ಬೆನಿಫಿಷಿಯರಿ ಆಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಲ್ಲೇ ಸ್ಕೇಸ್ ಅಸೆಟ್ ಗಳನ್ನ ಯಾರೆಲ್ಲ ಮಾರಿದ್ದಾರೆ, ಕ್ಯಾಶ್ ಗೋಸ್ಕರನೇ ಇನ್ನೂ ದುಡಿತಾ ಇದ್ದಾರೆ, ಅವರು ತಮ್ಮ ಮೌಲ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಈ ಒಂದು ವಿಚಾರವಾಗಿ ಸಂದೇಶ್ ಅವರೇ, ನಮ್ಮ ಜೀವಿತಾವಧಿ ಫೈನೈಟ್ ಇದೆ, ನಾವು ಯಾಕೆ ಇನ್ಫೈನೈಟ್ ವಸ್ತುಗೋಸ್ಕರ ಕೆಲಸ ಮಾಡೋದು? ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಅದೇ ಈ ಫೈನೈಟ್ ಆಗಿರೋ ವಸ್ತು ನಮ್ಮ ಮನುಷ್ಯನ ಪರಿಸ್ಥಿತಿಯಲ್ಲಿ ಯಾವುದೇ ಅಂತದ್ದು ಇದುವರೆಗೂ ಹಿಸ್ಟ್ರಿನಲ್ಲೇ ಕಂಡುಹಿಡಿಯಕ್ಕಾಗಿರ್ಲಿಲ್ಲ. ಅಂದ್ರೆ ಅದು ಮಾಧ್ಯಮ, ಈ ಮೌಲ್ಯ ವರ್ಧನೆ ಅಂದ್ರೆ ಮೌಲ್ಯ ಎಕ್ಸ್ಚೇಂಜ್ ಮಾಡೋ ಅಂತ ಮಾಧ್ಯಮ ಆಗಿ ಉಪಯೋಗ ಆಗೋ ಅಂತದ್ದು ಇದುವರೆಗೂ ಯಾರು ಕಂಡುಹಿಡಿಯಕ್ಕಾಗಿರ್ಲಿಲ್ಲ. ಅದೇ ಇದು ಗೋಲ್ಡ್ ಅಂದ್ರೆ ಈ ತರ ಸುಮಾರು ವಸ್ತುಗಳನ್ನ ಕಂಡಿಡ್ಕೊಂಡು ಫೈನಲಿ ಎಲ್ಲಾ ಟ್ರಯಲ್ ಅಂಡ್ ಎರರ್ ಆಗಿ ಗೋಲ್ಡ್ ಅದರದ್ದು ಆ ಗುಣ ಗೋಲ್ಡ್ ಅಲ್ಲಿ, ಚಿನ್ನನಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರು.
ಫಾರ್ ದ ಫಸ್ಟ್ ಟೈಮ್ ಅದೇ. ಆಮೇಲೆ ಅದ್ರದ್ದೆಲ್ಲ ಸ್ಟಡಿ ಮಾಡ್ಕೊಂಡು ಇವಾಗ ಸ್ವಲ್ಪ ನಮ್ಮ ಟೆಕ್ನಾಲಜಿನೆಲ್ಲ ಇಂಪ್ರೂವೈಸ್ ಆದ್ಮೇಲೆ ಡಿಜಿಟಲ್ ಟೆಕ್ನಾಲಜಿ, ಕ್ರಿಪ್ಟೋಗ್ರಫಿ ಅದು ಎಲ್ಲ ಒಂದಷ್ಟು ಆ ಕಡೆ ಎಲ್ಲ ಇನ್ವೆನ್ಷನ್ ಆಗಿ ಒಂದಷ್ಟು ಸೈಂಟಿಸ್ಟ್ಗಳು ಈ ಮೌಲ್ಯ ಕಾಪಾಡ್ಕೊಳ್ಳೋ ಅಂತ ಫೈನೈಟ್ ಆಗಿರೋಂತ ಯಾವ್ದಾದ್ರು ಒಂದು ವಸ್ತುನ ಹುಡುಕ್ಬೇಕು ಅಂತ ಅಂದ್ರೆ ಮಾಡಿ 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 ಫೈನಲಿ ಬಿಟ್ಕಾಯಿನ್ ಆವಿಷ್ಕಾರ ಆಯ್ತು. ಸೊ ಮುಂಚೆ ಅದು ಗೊತ್ತಿರ್ಲಿಲ್ಲ ಜನಕ್ಕೆ ಯಾವ್ದಾದ್ರು ಈ ತರ ಆಪ್ಷನ್ ಇದೆ ಅಂತ. ಬಟ್ ಇವಾಗ ಬಿಟ್ಕಾಯಿನ್ ಆ ಕಾಪಾಡ್ಕೊಳ್ಳೋ ಫೈನೈಟ್ ಆಗಿರೋಂತ ಒಂದು ಮಾಧ್ಯಮ ಆಗಿರೋದ್ರಿಂದ ಡೆಫಿನೆಟ್ಲಿ ಇದ್ರದ್ದು ಅಡ್ವಾಂಟೇಜ್ ನ ನಾವು ಇವಾಗ ತಗೊಬಹುದು. ಇದಕ್ ಮುಂಚೆ ಜನಕ್ಕೆ ಈ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಅರಿವಿರ್ಲಿಲ್ಲ. ಹಂಗಾಗಿ ಅವ್ರದ್ದು ಸುತ್ತಮುತ್ತ ಯಾರು ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಇನ್ ಮುಂದೆ ಲೈಕ್ ಅದು ಸ್ಪೆಷಲಿ ನಾವು ಇಂಡಿಯನ್ಸ್ ಸ್ವಲ್ಪ ಈ ಟೆಕ್ನಾಲಜಿನೆಲ್ಲ ಒಂದ್ ಸ್ವಲ್ಪ ಮುಂದೆ ಇರೋದ್ರಿಂದ ಇದ್ರದ್ದು ಅಡ್ವಾಂಟೇಜ್ ನಾವು ಪಡ್ಕೊಬೇಕು ಅಂತ ಅನ್ಸುತ್ತೆ ಕಾರ್ತಿಕ್. ಈಗ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಜನ ರಿಯಲ್ ಎಸ್ಟೇಟ್ ನ ಖರೀದಿ ಮಾಡಿ ಇಟ್ಕೊಳ್ತಾ ಇದ್ದಿದ್ದು ಸ್ಟೋರ್ ಆಫ್ ವ್ಯಾಲ್ಯೂಗೋಸ್ಕರ. ಯಾಕೆಂತಂದ್ರೆ ನಾವೇನ್ ಕ್ಯಾಶ್ ಆಗಿ ಬಳಕೆ ಮಾಡ್ತಾ ಇದೀವಿ ಅದು ನೋ ಲಾಂಗರ್ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ವರ್ಕ್ ಆಗ್ತಾ ಇದೆ. ಒಂದು, ನಾವೇನಾದ್ರೂ ಸೌಂಡ್ ಮನಿಗೆ ಅಂದ್ರೆ ಫಿಕ್ಸ್ಡ್ ಸಪ್ಲೈ ಮಾನಿಟರ್ ರಿಜಿಮ್ಗೆ ಬರೋದೇ ಆದ್ರೆ ಈ ರಿಯಲ್ ಎಸ್ಟೇಟ್ ನಿಜವಾಗ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಆಗಿ ಕಾಣುತ್ತಾ ಜನರಿಗೆ? ಇದು ಒಂದಷ್ಟು ವಿಷಯಗಳಿದಾವೆ. ಈ ರಿಯಲ್ ಎಸ್ಟೇಟು ಪ್ರಾಬಬಲಿ ಅದು ಸ್ವಲ್ಪ ಆ ಏರಿಯಾದು ಲಿಮಿಟ್ಸ್ದು ತುಂಬಾ ಚಾಲೆಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮೈಸೂರಿಂದ ಇರ್ಬೋದು. ಸೊ ಮೈಸೂರವರೆಲ್ಲ ಹೇಗ್ ನೋಡ್ತೀವಿ ಅಂದ್ರೆ ಬೆಂಗಳೂರಲ್ಲಿ ಯಾವ್ದೋ ಒಂದು ಪ್ರಾಪರ್ಟಿ ಇದ್ರೆ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿ ಇರುತ್ತೋ ಅಥವಾ ಅಲ್ಲಿ ಏನೇನ್ ಸ್ಕ್ಯಾಮ್ಗಳಾಗುತ್ತೋ, ಯಾರ್ಯಾರಿಗೆ ಏನೇನ್ ಮಾಡಿರ್ತಾರೋ ಅನ್ನೋ ತರ ಒಂದು ಭಯ ಇರುತ್ತೆ. ಅಟ್ಲೀಸ್ಟ್ ಮೈಸೂರಲ್ಲಿ ಅದೆಲ್ಲ ನಡೆದ್ರೂ ತುಂಬಾ ಕಮ್ಮಿ ಲಿಮಿಟ್ ಅಲ್ಲಿ ನಡೆಯುತ್ತೆ ಅನ್ನೋದ್ರಿಂದ ಒಂದು ಆ ಫ್ಯಾಕ್ಟರ್ ರಿಸ್ಕ್ ಏನಿದೆ, ಅದ್ರದ್ದು ಡಾಕ್ಯುಮೆಂಟ್ ಸರಿ ಇದೆಯಾ ಇಲ್ವಾ, ಇದೆಲ್ಲ ತುಂಬಾ ಫ್ಯಾಕ್ಟರ್ ಇರುತ್ತೆ. ಅದು ಒಂದು ಚಾಲೆಂಜು ರಿಯಲ್ ಎಸ್ಟೇಟ್ ಅಲ್ಲಿ. ಆಮೇಲೆ ಈ ನ್ಯಾಚುರಲ್ ಹಜಾರ್ಡ್ಸ್ ತುಂಬಾ ಚಾಲೆಂಜ್ ಇರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಸ್ಪೆಷಲಿ ಲೈಕ್ ನಮ್ಮ ಈ ಕರ್ನಾಟಕ ರೀಜನ್ ಎಲ್ಲ ತುಂಬಾ ಸ್ಟೇಬಲ್ ಅಂತ ನಮ್ಗೆ ಗೊತ್ತು, ಮತ್ತೆ ಸೈಂಟಿಫಿಕಲಿನೂ ಅದು ಪ್ರೂವ್ ಆಗಿದೆ. ಬಟ್ ಎಷ್ಟೊಂದು ಕಡೆ ಈ ತರ ಇಲ್ಲ. ಫಾರ್ ಎಕ್ಸಾಂಪಲ್ ಅಸ್ಸಾಂ ಅಥವಾ ಮೊನ್ನೆ ಆಗಿದ್ದು ಜಪಾನ್ ಅರ್ಥಕ್ವೇಕು ಅಥವಾ ಈ ಇರಾಕ್ ಈ ತರ ಎಲ್ಲ ಜಾಗಗಳು, ಅಥವಾ ನಮ್ಮ ಹತ್ರದಲ್ಲೇ ಇರೋ ಕೊಡಗು ಅಲ್ಲೆಲ್ಲ ಹೋದ್ರೆ ಈ ತರ ಅತಿವೃಷ್ಟಿ ಎಲ್ಲ ಆದಾಗ ಲೈಕ್ ಆ ಜಾಗನೇ ಫುಲ್ ಅಸ್ತವ್ಯಸ್ತ ಆಗೋ ತರ ನ್ಯಾಚುರಲಿ ಕೆಲಾಮಿಟೀಸ್ ಎಲ್ಲ ಬರ್ಬೋದು. ಈ ತರ ಸಾಧ್ಯತೆಗಳೆಲ್ಲ ರಿಯಲ್ ಎಸ್ಟೇಟ್ಗೆ ಚಾಲೆಂಜ್ ಇರುತ್ತೆ. ಆಮೇಲೆ ಈವನ್ ಈ ಮಧ್ಯ ಏಜೆಂಟ್ಸ್ ಗಳದ್ದು ಡಿಪೆಂಡೆನ್ಸಿ ಇರುತ್ತೆ. ಮತ್ತೆ ಡೈರೆಕ್ಟ್ ಆಗಿ ಇನ್ನೊಂದೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ನನ್ಗೆ ಒಂದು 50 ಲಕ್ಷದ ಪ್ರಾಪರ್ಟಿ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದ್ ಸೈಟ್. ಆದ್ರೆ ನನ್ಗೆ ಇವಾಗ ಒಂದೇನೋ ಇಮಿಡಿಯೇಟ್ ಫ್ಯಾಮಿಲಿ ಎಮರ್ಜೆನ್ಸಿ ಇದೆ, ನಂಗೆ ಒಂದು 5 ಲಕ್ಷ ಬೇಕು, ಅರ್ಜೆಂಟ್ ಆಗಿ ಬೇಕೇ ಬೇಕು, ಇವಾಗ್ಲೇ ಬೇಕು. ನನ್ನ ಹತ್ರ ಸೈಟ್ ಇದ್ರೆ ಡೆಫಿನೆಟ್ಲಿ ನಾನು ಅದನ್ನ ಸೇಲ್ ಮಾಡಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ನಾನು ಆ ಟೈಮಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಲೈಕ್ ಆ ಡಿಮ್ಯಾಂಡ್ ಏನಿದು 50 ಲಕ್ಷಕ್ಕೆ ತುಂಬಾ ಎಮರ್ಜೆನ್ಸಿ ಇರೋದ್ರಿಂದ ಅದಕ್ಕೆ ಒಂದು 40 ಲಕ್ಷ ಆದ್ರೂ ಪರವಾಗಿಲ್ಲ, ಒಂದು 35 ಲಕ್ಷ ಆದ್ರೂ ಪರವಾಗಿಲ್ಲ, ತಕ್ಷಣ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಅದಷ್ಟುನುವೆ ಲಿಕ್ವಿಡೇಟ್ ಮಾಡಿ ಅಂದ್ರೆ ಮಾರಿ ಅದರಲ್ಲಿ ನನ್ ಬೇಕಿರೋ ಇದನ್ನ ಉಪಯೋಗಿಸ್ಕೊತೀನಿ. ಬಾಕಿದನ್ ಮತ್ತೆ ಇನ್ನೊಂದ್ಸಲಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ವೆಸ್ಟ್ ಮಾಡಿದಾಗ ಮತ್ತೆ ಆ ಸೈಕಲ್ ಪೂರ್ತಿ ರಿಪೀಟ್, ವೆರಿಫಿಕೇಶನ್ ಮಾಡ್ಬೇಕು, ಏಜೆಂಟ್ ಮೂಲಕ ಹೋಗ್ಬೇಕು, ಮತ್ತೆ ಅದು ಮೋಸ ಆಗುತ್ತೋ ಇಲ್ವೋ ಗ್ಯಾರಂಟಿ ಇದೆಲ್ಲ ಇರುತ್ತೆ. ಬಟ್ ಬಿಟ್ಕಾಯಿನ್ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇದರಲ್ಲಿ ನಾವು 10 ರೂಪಾಯಿಯಿಂದಾನು ಲೈಕ್ ಅದನ್ನ ಅಂದ್ರೆ ನನ್ಗೆ ಅದು ಕ್ಲೀನ್ ಆಗಿ ಡಿವೈಡ್ ಆಗೋ ತರ ಒಂದು ಗುಣ ಇರೋದ್ರಿಂದ, ಇವಾಗ ರಿಯಲ್ ಎಸ್ಟೇಟ್ ಅಷ್ಟು ಡಿವೈಡ್ ಆಗಾಗ ಆ ಸೈಟ್ ಎಷ್ಟಿದೆ ಅದನ್ನ ಹಂಗೆ ಮಾರ್ಬೇಕು. ಬಟ್ ಬಿಟ್ಕಾಯಿನ್ ಸ್ವಲ್ಪ ನಂಗೆ ಎಷ್ಟು ಬೇಕೋ ಅಷ್ಟನ್ನ ಸೇಲ್ ಮಾಡೋ ತರ ಒಂದು ಗುಣ ಇರೋದ್ರಿಂದ ಆ ಆಂಗಲ್ ನೋಡಿದ್ರೆ ಬಿಟ್ಕಾಯಿನ್ ರಿಯಲ್ ಎಸ್ಟೇಟ್ಗಿಂತ ತುಂಬಾ ಬೆನಿಫಿಟ್. ಅದೇ ತರ ಇದ್ರದ್ದು ಆಪೋಸಿಟ್, ಲೈಕ್ ನನ್ನ ಹತ್ರ ಇವಾಗ ತಿಂಗಳು ಒಂದು 5,000 ಸೇವ್ ಮಾಡ್ಬೋದು ಅಷ್ಟೇ. ಸೊ ಇವಾಗ ನಾನೇನಾದ್ರು ಸೈಟ್ ತಗೊಬೇಕು ಅಂದ್ರೆ ನಾನು ಹೋಮ್ ಲೋನ್ ಅಥವಾ ಈ ತರ ಏನೋ ಒಂದು ಪರ್ಸನಲ್ ಲೋನ್ ಈ ತರ ಒಂದು ಆಪ್ಷನ್ ಹೋಗ್ಲೇಬೇಕು. ಆಮೇಲೆ ನಂದು ಕ್ರೆಡಿಟ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಅವರು ಬ್ಯಾಂಕ್ ಅವ್ರು ಕೊಡ್ತಾರೆ. ಅದರ್ವೈಸ್ ಅಗೇನ್ ನಾನು ಈ ತರ ಏನೋ ಚೀಟಿ ಹಾಕೋದು ಈ ತರ ಏನೋ ಒಂದು ಬೇರೆ ಮೂಲಕ ಹೋಗ್ಬೇಕು. ಆ ತರ ಹೋಗ್ತಾ ಇದ್ರೆ ನನ್ನ ಹತ್ರ ನಾನು ಏನ್ ಮೌಲ್ಯ ಉತ್ಪಾದನೆ ಮಾಡ್ತೀನಿ ಪ್ರತಿ ತಿಂಗಳಿಗೆ, ಅದನ್ನ ನಾನು ಇಮಿಡಿಯೇಟ್ ಆಗಿ ಬೈ ಮಾಡದೇ ಇರೋ ಕಾರಣ ಅದೆಲ್ಲ ಸುಮಾರು ಈ ಮೀಡಿಯೇಟರ್ಸ್ ಏನಿರ್ತಾರೆ ಬಡ್ಡಿ ಕೊಡೋರು, ಲೈಕ್ ಇದರ ಬ್ಯಾಂಕು ಅಥವಾ ಬೇರೆ ಯಾರೋ ಅವ್ರಗಳಿಗೂ ತಿನ್ಸಿ ಅವ್ರಿಗೂ ಸಾಕ್ದಂಗ ಆಗುತ್ತೆ. ಆದ್ರೆ ಈ ಏನು ಲೈಕ್ ಆ ಮೌಲ್ಯನ ಕಾಪಾಡ್ಕೊಳ್ಳುವಂತ ಒಂದು ಒಳ್ಳೆ ಗುಣ ಇರುವಂತ ಬಿಟ್ಕಾಯಿನ್ ಅಲ್ಲಿ ಅದನ್ನ ಸೇವ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ತಿಂಗಳು ನಂದು ಏನ್ ಸೇವಿಂಗ್ಸ್ ಇದೆ ಅದಷ್ಟು ಅದರಲ್ಲೇ ಕೂಡಿಟ್ಕೋಬಹುದು. ಯಾರದೇ ಬೇರೆ ಅವ್ರದ್ದು ಡಿಪೆಂಡೆನ್ಸಿ ಇರಲ್ಲ. ಇದೆರಡು ಸೂಪರ್
ಡಿಫ್ರೆನ್ಸ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಕನ್ಸಿಡರ್ ಮಾಡಬೇಕು ಅನ್ನೋ ತರ ಒಂದು ಅನಿಸಿಕೆ ಆಗುತ್ತೆ. ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಬಾಧ್ಯತೆಗಳಿದಾವೆ. ಅಂದ್ರೆ ನೀವು ಹೇಳಿದ ತರ ಅದು ಕೌಂಟರ್ ಪಾರ್ಟಿ ರಿಸ್ಕ್ ಆಗಿರ್ಬೋದು ಅಥವಾ ಕೌಂಟರ್ ಫೀಟ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಕೌಂಟರ್ ಪಾರ್ಟಿ ರಿಸ್ಕ್ ಯಾರಿಂದಾರು ಬರ್ಬೋದು, ಅದು ಅಣ್ಣ, ತಮ್ಮ, ಅಕ್ಕ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ ಯಾರಿಂದಾರು ಬರ್ಬೋದು, ಅಥವಾ ಔಟ್ಸೈಡ್ ಫ್ಯಾಮಿಲಿಯಿಂದಾರು ಬರ್ಬೋದು, ಅಥವಾ ಈವನ್ ಸರ್ಕಾರದಿಂದನೂ ಬರ್ಬೋದು. ಕೌಂಟರ್ ಪಾರ್ಟಿ ರಿಸ್ಕ್ ಹೇಳಕ್ ಆಗೋದಿಲ್ಲ. ಆಮೇಲೆ ಕೌಂಟರ್ ಫೀಟ್ ಪ್ರಾಬ್ಲಮ್ಸ್ ಇದೆ. ಈ ಒಂದು ರಿಯಲ್ ಎಸ್ಟೇಟ್ ಎಲ್ಲೂ ಕೂಡ ದಾಖಲಾಗ್ತಿರ್ತಕ್ಕಂಥದ್ದು ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿ, ಕಂದಾಯ ಇಲಾಖೆಯಲ್ಲಿ ಅಲ್ಲೆಲ್ಲ. ಸೊ ಯಾರು ಒಬ್ರು ಡೂಪ್ಲಿಕೇಟ್ ತಗೊಂಡ್ ಬಂದ್ರೆ ಅಲ್ಲೊಂದು ಸಮಸ್ಯೆ ಬಂತು. ಸೊ ಈ ಕೌಂಟರ್ ಪಾರ್ಟಿ ರಿಸ್ಕ್ ಮತ್ತೆ ಕೌಂಟರ್ ಫೀಟ್ ಪ್ರಾಬ್ಲಮ್ಸ್ ಗಳ ಹೊರತಾಗಿಯೂ ಕೂಡ ರಿಯಲ್ ಎಸ್ಟೇಟ್ ನಲ್ಲಿ ಅತಿ ಹೆಚ್ಚು ಬಾಧ್ಯತೆಗಳಿದಾವೆ. ಒಂದು ಜಾಗನ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ ಹೋದ್ರೆ ಅಲ್ಲಿ ಹಲವಾರು ಟ್ರಸ್ಟೆಡ್ ಥರ್ಡ್ ಪಾರ್ಟೀಸ್ ಗಳಿದಾವೆ. ಸಬ್ ರಿಜಿಸ್ಟ್ರಾರ್, ಆಮೇಲೆ ಲಾಯರ್ಸ್ ಆಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಎಲ್ರಿಗೂ ದುಡ್ಡು ಕೊಡಬೇಕು. ಸೊ ಬೇಸಿಕಲಿ ಆ ಒಂದು ಕಂಪ್ಲೀಟ್ ಪ್ರಾಪರ್ಟಿ ರೈಟ್ಸ್ ನಮ್ಮ ಹತ್ರ ಇರೋದಿಲ್ಲ, ಅದು ಸರ್ಕಾರ ಹತ್ರನೇ ಇರುತ್ತೆ. ಆದ್ರೂ ಕೂಡ ಎಲ್ರಿಗೂ ಕೂಡ ಫೀಡ್ ಮಾಡಬೇಕು. ಎಲ್ಲ ತೆರಿಗೆಗಳನ್ನೆಲ್ಲ ಕಟ್ಟ ಮೇಲೆ ನಮ್ಗೊಂದು ಜಾಗ ಸಿಗುತ್ತೆ. ಅದಾದ್ಮೇಲೂ ಕೂಡ ಅಲ್ಲಿ ಮೈಂಟೆನೆನ್ಸ್ ಅಥವಾ ಬರೀ ಖಾಲಿ ಜಾಗ ಇಟ್ಕೊಂಡು ಏನೋ ಮಾಡಕ್ ಸಾಧ್ಯ ಆಗೋದಿಲ್ಲ. ಮತ್ತೆ ಅದ್ರ ಮೇಲೆ ಒಂದಿಷ್ಟು ಬಿಲ್ಡಿಂಗ್ ಕಟ್ಬೇಕು, ಮತ್ತೆ ಅದು ದುಡ್ಡು ಹಾಕ್ಬೇಕು. ಮತ್ತೆ ಮೈಂಟೆನೆನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಕನೆಕ್ಷನ್ಸ್, ಅನೇಕ ಅಬ್ಲಿಗೇಷನ್ಸ್ಗಳು ಬಾಧ್ಯತೆಗಳು ಬರ್ತಾನೆ ಹೋಗ್ತಾನೆ ಇರುತ್ತೆ. ಜೊತೆಗೆ ಇನ್ಫ್ಯಾಕ್ಟ್ ನೋಡೋದಾದ್ರೆ ಪ್ರೈಮರಿ ರೆಸಿಡೆನ್ಸ್ ಏನಿದೆಯಲ್ಲ, ಪ್ರೈಮರಿ ರೆಸಿಡೆನ್ಸ್ ಅದು ಕೂಡ ಬಾಧ್ಯತೆಗಳು. ಯಾಕಂದ್ರೆ ನಾವು ಸ್ವಂತ ಮನೆ ನಾವು ಮಾತ್ರ ಇದೀವಿ ಅಂತಂದ್ರೆ ಅಲ್ಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗುತ್ತೆ ಅಥವಾ ಫ್ರಿಡ್ಜ್ ಏನೋ ಸಮಸ್ಯೆ ಆಗುತ್ತೆ, ಒಂದಿಷ್ಟು ಸ್ಪೂನ್ಸ್ ತರಬೇಕು, ಅಲ್ಲಿ ಏನೋ ಪೈಂಟ್ ಇದಾಗಿದೆ ಮತ್ತೆ ಪೈಂಟ್ ಬಳಸ್ಬೇಕು. ಸೊ ಈ ರೀತಿ ಒಂದಲ್ಲ ಒಂದು ಖರ್ಚುಗಳು ಸ್ವಂತ ಮನೇಲಿದ್ರೇನೆ ಬರ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅದು ಹೂಡಿಕೆಯಾಗಿ ತಗೊಂಡು ಬೇರೆಯವ್ರಿಗೋಸ್ಕರ ಮಾಡ್ತೀವಿ ಅಂದ್ರೆ ಅದು ಇನ್ನಷ್ಟು ಬಾಧ್ಯತೆಗಳನ್ನ ಅದು ಒಳಗೊಂಡಿದೆ ಪ್ರತಿ ಹಂತದಲ್ಲೂ ಕೂಡ. ಇನ್ಸ್ಪೈಟ್ ಆಫ್ ಇವೆಲ್ಲ ಬಾಧ್ಯತೆಗಳು ಇದ್ರೂ ಕೂಡ ಅದು ಲುಕ್ರೇಟಿವ್ ಆಗಿ ಅಸೆಟ್ ಕಾಣ್ತಾ ಇರ್ತಕ್ಕಂಥದ್ದು. ಪೇಪರ್ ಕರೆನ್ಸಿ ಅತಿ ಹೆಚ್ಚು ಮೌಲ್ಯವನ್ನ ಕಳ್ಕೊಂಡು ಹೋಗ್ತಿರ್ತಕ್ಕಂಥ ಕಾರಣದಿಂದ ಇದು ಅದ ಸೆಕ್ಯೂರ್ ಅಸೆಟ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಅದು ನಿಜವಾಗ್ಲೂ ಕೂಡ ಸೆಕ್ಯೂರ್ ಅಸೆಟ್ ಅಲ್ಲ. ಅದನ್ನ ನಾವೇನಾದ್ರೂ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಆರ್ ಇನ್ ಟರ್ಮ್ಸ್ ಆಫ್ ಬಿಟ್ ಕಾಯಿನ್ ಅಲ್ಲಿ ಮೆಜರ್ ಮಾಡಿ ನೋಡಿದ್ರೆ ಅದು ಬಾಧ್ಯತೆಗಳಾಗಿ ನೇರವಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಒಂದು ಆಂಗಲ್ ನೋಡಿದ್ರೆ ಈ ರಿಯಲ್ ಎಸ್ಟೇಟ್ ಅಲ್ಲಿ ಯಾವಾಗ ಜನಗಳು ರಿಯಲ್ ಎಸ್ಟೇಟ್ ನ ಒಂದು ಮೌಲ್ಯ ಕಾಪಾಡ್ಕೊಳ್ಳೋ ವಸ್ತುವಾಗಿ ಯೂಸ್ ಮಾಡಕ್ ಶುರು ಮಾಡ್ತಾರೆ, ಅಂದ್ರೆ ಯಾರು ಅದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡ್ತಾರೆ, ಆ ವಸ್ತುವಿಗೆ ಆಕ್ಚುಯಲ್ ಆಗಿ ಇರ್ಬೇಕಾಗಿರೋ ಒಂದು ಮೌಲ್ಯಕ್ಕಿಂತ ತುಂಬಾ ಜಾಸ್ತಿ ಮೌಲ್ಯ ಕಟ್ಟಕ್ ಶುರು ಮಾಡ್ತಾರೆ ಜನ. ಅವಾಗ ರೇಟ್ಗಳು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬೇಕಿರೋ ಅಂತವ್ರಿಗೆ ಇನ್ನ ತುಂಬಾ 100 ಪಟ್ಟು 1000 ಪಟ್ಟು ಅದಕ್ಕೆ ವ್ಯಾಲ್ಯೂ ಇರೋದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಗೋ ಪರಿಸ್ಥಿತಿ ಇರುತ್ತೆ. ಇವಾಗ ನಮ್ಗೆ ಗೊತ್ತಿರಂಗೆ ಒಬ್ಬ ಮನುಷ್ಯನಿಗೆ ತುಂಬಾ ಬೇಸಿಕ್ ಆಗಿ ಬೇಕಿರೋದು ಊಟ, ಬಟ್ಟೆ ಮತ್ತೆ ಒಂದು ಮನೆ. ಇದಿಷ್ಟು 3 ಬೇಸಿಕ್ ಆಗಿದ್ರೆ ಇನ್ ಬಾಕಿದೆಲ್ಲ ಅದೆಲ್ಲ ಒಂಥರ ಲಕ್ಸುರಿ ತರ. ಬಟ್ ಅಟ್ಲೀಸ್ಟ್ ಬೇಸಿಕ್ ನೆಸೆಸಿಟಿ ಅಂತ 3 ಇರೋದು. 3ರಲ್ಲಿ ಮೊದಲು 2 ಓಕೆ, ಅದು ಸ್ವಲ್ಪ ಇಂಟರ್ಮಿಟೆಂಟ್, ಅಷ್ಟೇನ್ ಲೈಕ್ ಕಾಸ್ಟ್ಲಿ ಇರಲ್ಲ. ಬಟ್ ಈ 3ನೇದು ಮನೆ ಅಂತ ಏನ್ ಬರುತ್ತೆ, ಈ ಮನೆಗೆ ಅದು ಸ್ವಲ್ಪ ಸುಲಭವಾಗಿ ತಗೊಳ್ಳೋ ತರ ಏನಾದ್ರೂ ಪರಿಸ್ಥಿತಿ ಕ್ರಿಯೇಟ್ ಆದ್ರೆ ಅಟ್ಲೀಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ಮನುಷ್ಯರುಗಳು ಆರಾಮಾಗಿರ್ತಾರೆ. ಅದ್ರ ಮೇಲ್ ಬೇಕಿದ್ರೆ ಅವ್ರು ಏನಾದ್ರೂ ಅವ್ರದ್ದು ಆಸಕ್ತಿ ಪ್ರಕಾರ ಎಕ್ಸ್ಟ್ರಾ ದುಡ್ಕೊಂಡು ಹೋಗ್ಬೋದು. ಬಟ್ ಈ ಬೇಸಿಕ್ ಪ್ರಾಪರ್ಟಿನೇ ತುಂಬಾ ಕಷ್ಟ ಆಗ್ಬಿಟ್ರೆ ಮನುಷ್ಯರು ಮಾಮೂಲಿ ಜೀವನ ಮಾಡೋದು ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಆಮೇಲೆ ಇವಾಗ ಈ ಗೌರ್ಮೆಂಟ್ ಅವ್ರು ಈ ಫ್ರೀ ಆಗಿ ಮನೆ ಕೊಡ್ತೀವಿ ಅಥವಾ ಏನೋ ಬಡವ್ರಿಗೆಲ್ಲ ಏನೋ ಹೆಲ್ಪ್ ಮಾಡ್ತೀವಿ ಈ ತರ ಏನೋ ಹೇಳ್ತಾರಲ್ಲ, ಇವರು ಈ ತರ ಮಾಡೋದೆಲ್ಲ ಒಂಥರ ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡ್ತಿದಾರೆ ಅಂತ ನಂದು ಯಾವಾಗ್ಲೂ ಅಭಿಪ್ರಾಯ. ಯಾಕೆಂದ್ರೆ ಈ ರಿಯಲ್ ಒಂದು ಮೌಲ್ಯ ಈ ದುಡ್ಡೇನಿದೆ ಆ ಗೌರ್ಮೆಂಟ್ ಅಥಾರಿಟೀಸ್ ಅಲ್ಲಿ ಕಂಟ್ರೋಲ್ ಮಾಡೋ ದುಡ್ಡು, ಆ ದುಡ್ಡಿಗೇನೆ ಈ ಮೌಲ್ಯ ಕಾಪಾಡ್ಕೊಳ್ಳೋ ಅಂತ ಒಂದು ಶಕ್ತಿನ ಮೇಂಟೈನ್ ಮಾಡಕ್ಕೆ ಇವ್ರಿಗೆ ಸಾಧ್ಯ ಆಗಿದ್ರೆ ಅವಾಗ ಅವರು ದುಡ್ನೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಇಡೋ ಬದಲು ಆ ದುಡ್ನೆಲ್ಲ ಇಟ್ಟಿರೋರು. ಸೊ ಅಲ್ಲಿ ದುಡ್ಡಿಗೆ ಅದು ಕಾಪಾಡ್ಕೊಳಕ್ ಸಾಧ್ಯ ಆಗ್ತಿಲ್ದೇ ಇರೋದ್ರಿಂದ ಇವಾಗ ಎಲ್ಲರೂ ರಿಯಲ್ ಎಸ್ಟೇಟ್ಗೆ ಹೋಗ್ತಿದ್ದಾರೆ. ಅದರಿಂದ ಏನಾಗ್ತಿದೆ, ಸೈಟ್ಗಳದ್ದು ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿ ತುಂಬಾ ಕೆಳವರ್ಗದಲ್ಲಿ ಇರೋರ್ಗೆ ಆ ಬೇಸಿಕ್ ಅವ್ರದ್ದು ರೈಟ್ಸ್ ಏನಿರುತ್ತೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಒಳ್ಳೆ ಮನೆ ವಾಸದಲ್ಲಿ
ಇರಬೇಕು ಅಂತ ಅದನ್ನು ಎಕ್ಸಿಕ್ಯೂಟ್ ಮಾಡಕ್ ಕಷ್ಟ ಆಗ್ತದೆ. ಅವ್ರು ಒಂದ್ ಮನೆ ತಗೋಬೇಕು ಅಂದ್ರೆ ತಮ್ಮ ಅಟ್ಲೀಸ್ಟ್ ನಮ್ಮ ಮಿಡಿಲ್ ಕ್ಲಾಸ್ ಇರೋರ್ಗೇನೆ ಇವಾಗ ಒಂದ್ ಇಡೀ ಜಾಯಮಾನನೇ ದುಡಿದು ಒಂದು ಮನೆ ಕಟ್ಟೋಕೆ ತೆಗ್ದಿರೋ ಸಾಲನ ತೀರ್ಸೋ ಅಂತ ಸ್ಥಿತಿ ಆಗಿದೆ. ಇದ್ರ ಬದಲು ರಿಯಲ್ ಎಸ್ಟೇಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಇವ್ರುಗಳು ಅದಕ್ಕಿಂತ ಬೇರೆ ಕಡೆ ಇವಾಗ ಫಸ್ಟ್ ಆಫ್ ಆಲ್ ರಿಯಲ್ ಎಸ್ಟೇಟ್ ಅವ್ರಿಗೆ ಅದು ದುಡ್ಡು ಅಲ್ಲೇ ಹಾಕ್ಬೇಕು ಅಂತ ಏನೋ ಅವ್ರಿಗೇನು ಅಷ್ಟೊಂದು ಆಸಕ್ತಿ ಇರಲ್ಲ. ಅವ್ರಿಗೆ ಒಟ್ಟಲ್ಲಿ ಅದಕ್ಕಿಂತ ಜಾಸ್ತಿ ಎಲ್ಲಾರು ಬೇರೆ ಕಡೆ ದುಡ್ಡು ಬರಂಗಿದ್ರೆ ಅಲ್ಲಿಗೆ ಸ್ವಿಚ್ ಆಗ್ಬೋದು ಡೆಫಿನೆಟ್ಲಿ. ಅವ್ರಿಗೇನ್ ರಿಯಲ್ ಎಸ್ಟೇಟ್ ಅಂತೇನು ಅಷ್ಟೊಂದೇನು ಇಟ್ಕೊಂಡಿರಲ್ಲ ಅವರು. ಆ ತರ ಏನಾದ್ರು ಅವ್ರಿಗೆ ಬೇರೆ ಯಾವ್ದಾದ್ರು ಆಪ್ಷನ್ ಅಲ್ಲಿ ಜಾಸ್ತಿ ದುಡ್ಡು ಬರ್ತದೆ ಅಂತ ಅವ್ರಿಗೆ ಏನಾದ್ರು ರಿಯಲೈಸ್ ಆಗಿ ಆ ಕಡೆ ಹೋದ್ರೆ ಏನಾಗುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸೈಟ್ಗಳದ್ದು ಬೆಲೆ ತುಂಬಾ ಕಮ್ಮಿ ಆಗಕ್ ಶುರು ಆಗುತ್ತೆ. ಕಮ್ಮಿ ಆದಾಗ ಈ ಬಡ ವರ್ಗದವ್ರು ಏನಿರ್ತಾರೆ ಆಕ್ಚುಯಲ್ ಆಗಿ ಸೈಟ್ಗಳು ಪಾಪ ಒಂದು ವಸತಿನೂ ಇಲ್ಲದೆ ಇರುವಂತ ಸ್ಥಿತಿಯವರು ಅವರೆಲ್ಲ ಈಸಿಯಾಗಿ ಅಫೋರ್ಡ್ ಮಾಡಿ ಒಂದು ಮನೆ ಕಟ್ಕೋಬಹುದು. ಈ ಏನು ಸಾಮಾಜಿಕ ಸಮತೋಲನ ಅಂತ ಏನ್ ಹೇಳ್ತಾರೆ ಅಥವಾ ಈ ಹಿಂದೆ ಇರೋ ಸಂತರುಗಳೆಲ್ಲ ಏನ್ ಟ್ರೈ ಮಾಡ್ತಾ ಇದ್ರು ಒಂದೊಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೆ, ಅದನ್ನ ಈಸಿಯಾಗಿ ಮಾಡಬಹುದು ಅನ್ನೋ ತರ ನಂದು ಒಂದು ಅಭಿಪ್ರಾಯ. ಇದಿಷ್ಟು ಒಟ್ಟಾರೆಯಾಗಿ ಸ್ಟೋರ್ ಆಫ್ ವ್ಯಾಲ್ಯೂ ಅಂದ್ರೆ ರಿಯಲ್ ಎಸ್ಟೇಟ್ ತನ್ನ ಮೌಲ್ಯವನ್ನು ಜಾಸ್ತಿ ಕಾಪಾಡ್ಕೊಳ್ಳುತ್ತಾ ಅಥವಾ ಬಿಟ್ಕಾಯಿನ್ ಹೆಚ್ಚು ತನ್ನ ಮೌಲ್ಯವನ್ನು ಕಾಪಾಡ್ಕೊಳ್ಳುತ್ತಾ ಅಂತ ಡಿಸ್ಕಸ್ ಮಾಡಿರುವಂತದ್ದು. ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ರಿಯಲ್ ಎಸ್ಟೇಟ್ ಗೆ ಕಂಪೇರ್ ಮಾಡಿದ್ರೆ ಬಿಟ್ಕಾಯಿನ್ ಸೀಮಿತವಾಗಿದೆ. ಬರೀ ಸೀಮಿತ ಅಲ್ಲ, ಅಬ್ಸಲ್ಯೂಟ್ ಫೈನೈಟ್ ಆಗಿದೆ ಮತ್ತೆ ಡಿಮ್ಯಾಂಡ್ ಆಲ್ ಓವರ್ ದ ವರ್ಲ್ಡ್ ಇರ್ತಕ್ಕಂಥ ಕಾರಣದಿಂದ ಮತ್ತು ಹಲವಾರು ಪ್ರಾಪರ್ಟೀಸ್, ಕೌಂಟರ್ ಪಾರ್ಟಿ ರಿಸ್ಕ್, ಕೌಂಟರ್ ಫಿಟ್ ಪ್ರಾಬ್ಲಮ್ಸ್, ಯಾವುದೇ ರೀತಿ ಬಾಧ್ಯತೆಗಳನ್ನ ಒಳಗೊಂಡಲೇ ಇರ್ತಕ್ಕಂತಹ ಅಸೆಟ್ ಆಗಿರ್ತಕ್ಕಂಥ ಕಾರಣದಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಟ್ಕಾಯಿನ್ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರುತ್ತೆ. ಇವತ್ತಿನವರೆಗೂ ಕೂಡ ಯಾವೆಲ್ಲ ರಿಯಲ್ ಎಸ್ಟೇಟ್ ಇದೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಅದನ್ನ ಬಿಟ್ಕಾಯಿನ್ ಅಲ್ಲಿ ನಾವು ಕಂಪೇರ್ ಮಾಡಿ ಬಿಟ್ಕಾಯಿನ್ ಅಲ್ಲಿ ಡಿನಾಮಿನೇಟ್ ಮಾಡಿ ನೋಡಿದ್ರೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಎಲ್ಲವೂ ಕೂಡ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಮುಂದೆ ಕೂಡ ಇದೇ ರೀತಿ ಇನ್ ಟರ್ಮ್ಸ್ ಆಫ್ ಬಿಟ್ಕಾಯಿನ್ ಮಾಪನದಲ್ಲಿ ಅಳೆದಾಗ ರಿಯಲ್ ಎಸ್ಟೇಟ್ ಮೌಲ್ಯ ಏನ್ ಕಡಿಮೆ ಆಗ್ತಾ ಇದೆ ಇದು ಇನ್ನಷ್ಟು ಪತನ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಯಾಕೆಂತಂದ್ರೆ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಒಂದು ಕುಟುಂಬ ನೆಮ್ಮದಿಯಿಂದ ಘನತೆಯಿಂದ ಜೀವನ ಮಾಡೋದಕ್ಕೆ, ನೆಮ್ಮದಿಯಿಂದ ಘನತೆಯಿಂದ ಸಹಾಯಕ್ಕೆ ಇರ್ತಕ್ಕಂಥದ್ದು, ಅದು ಹೂಡಿಕೆ ವಸ್ತು ಅಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ ನ ಬೆಲೆ ಕ್ರಾಶ್ ಆಗುವಂತದ್ದು ನನಗೂ ಒಳ್ಳೇದು, ಸಂದೇಶ್ ಅವ್ರಿಗೂ ಒಳ್ಳೇದು, ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೇದು. ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರಿಗೂ ಎಲ್ರಿಗೂ ಕೂಡ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಒಂದು ಮಾತನ್ನ ಹೇಳ್ತಾ ಸ್ಟೋರ್ ಆಫ್ ವ್ಯಾಲ್ಯೂ ವಿಚಾರವಾಗಿ ಏನು ಡಿಸ್ಕಷನ್ ಮಾಡೋದು ಇದನ್ನ ಎಂಡ್ ಮಾಡ್ತಾ ಇದೀನಿ. ಸಂದೇಶ್ ಅವರೇ, ಮೈಸೂರಿಂದ ಜಾಯ್ನ್ ಆಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದ ಕಾರ್ತಿಕ್.